ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯಕಾರಣಾಯ ವಿತರಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವದ್ಧಾಮವರಾಸುರಸಿದ್ಧವದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇತ್ತಂ ವಿಶ್ವೇಶ್ವರೇಸ್ಮಿನ್ ನಿಖಿಲ ಜಗದವಸ್ಥಾಪ್ಯ ಸೀತಾ ಸಹಾಯೇ ಭೂಮಿಷ್ಠೇ ಸರ್ವಲೋಕಾಸ್ತುತುಷುರನುದಿನಂ ವೃದ್ಧಭಕ್ತ್ಯಾ ನಿತಾಂತಂ ರಾಜಾ ರಾಜ್ಯಾಭಿಷೇಕೆ ಪ್ರಕೃತಿ ಜನಪಥೋ ಮಾನಯನ್ ಆತ್ಮನೋರ್ಥ್ಯಂ ದಧೇ ತನ್ವಂಥರಾಯಾಃ ಶ್ರುತಿಪಥಮಗಮದ್ಭೂಮಿಜಾಯಾ ಲಕ್ಷ್ಮ್ಯಾಃ. ಆಸೀಚ್ಯ ತತ್ರ ಶರಭಂಗ ಇತಿ ಸ್ಮ ಜೀರ್ಣೋ ಲೋಕಂ ಹರೇರ್ಜಿಗಮಿಷುಃ ಮುನಿರುಗ್ರತೇಜಾಃ ತೇನಾದರೋಪಹೃತ ಸಾರ್ಘ್ಯ ಸಪರ್ಯಯಾ ಸಹ ಪ್ರೀತೋ ದದೌ ನಿಜಪದಂ ಪರಮಂ ರಮೇಶಃ. ಧರ್ಮೋ ಯತೋಸ್ಯ ವನಗಸ್ಯ ನಿತಾಂತಶಕ್ತಿಹ್ರಾಸೇ ಸ್ವಧರ್ಮಕರಣಸ್ಯ ಹುತಾಶನಾದೌ ದೇಹಾತ್ಯಯಃ ತತ ಏವ ತನುಂ ನಿಜಾಗ್ನೌ ಸಂತ್ಯಜ್ಯ ರಾಮಪುರತಃ ಪ್ರಯಯೌ ರಮೇಶಂ. ಅದರಲ್ಲಿ ಶರಭಂಗರ ಕಥೆ ಹೇಳುತ್ತಾ ದೊಡ್ಡ ತತ್ವ. ಯಾವಾಗ ಸ್ವಧರ್ಮಾಚರಣೆ ನಿತಾಂತ ಶಕ್ತಿ ಹ್ರಾಸೆ, ಸ್ವಧರ್ಮಾಚರಣೆಯ ಪ್ರಸಂಗದಲ್ಲಿ ಸಂಪೂರ್ಣ ಶಕ್ತಿಹೀನನಾದಾಗ, ಏನೂ ಮಾಡ್ಲಿಕ್ಕೆ ಬರದೆ ಹೋದಾಗ ಅದನ್ನು ನೆನಪಿರ್ಬೇಕಲ್ಲ. ಏನಾರು ಒಂದು ಮಾಡ್ಲಿಕ್ಕೆ ಬರುತ್ತೆ ಅಂದರೆ ಇನ್ನು ಬದುಕಿರಬೇಕು ಅಂತ ಅರ್ಥ. ತುಂಬ ಜನ ದೇವ್ರ ಪೂಜೆ ಮಾಡೋಕ್ಕಾಗೋದಿಲ್ಲ, ಆದ್ದರಿಂದ ನಾನು ಬದುಕೋದಿಲ್ಲ, ಹಾಗಾಗಿ ಅದೊಂದು ಮುಗಿತೀಗ. ಆದರೆ ಇನ್ನೂ ಏನು ಮಾಡ್ಲಿಕ್ಕೆ ಬರುತ್ತೆ ಅವ್ರಿಗೀಗ? ಸ್ಮರಣೆ ಮಾಡ್ಲಿಕ್ಕೆ ಬರುತ್ತೆ, ಶ್ರವಣ ಮಾಡ್ಲಿಕ್ಕೆ ಬರುತ್ತೆ, ಅದೆಲ್ಲ ಮಾಡ್ತಿರ್ಬೇಕು. ಇನ್ನು ಯಾವುದೂ ಬರೋದಿಲ್ಲ ಈಗ. ಅವಾಗ ಏನು ಮಾಡಬೇಕು? ಅವಾಗ ದೇಹತ್ಯಾಗ ಅಷ್ಟೇ ಹೊರತು ಕೆಲವು ಮಾಡಿಬಿಟ್ಟು ಅಂತ ಹೇಳಿ ತಕ್ಷಣ ದೇಹತ್ಯಾಗ ಮಾಡ್ಲಿಕ್ಕೆ ಹೊಟ್ಟೆ ಎಷ್ಟೋ ಸತ್ತು ಹೋಗ್ಬೇಕಾಗತ್ತೆ. ಆದರೆ ನಿಂತು ಹೋಗ್ಬಿಡುತ್ತೆ. ಹಾಗೆ ಮಾಡಬಾರ್ದು. ಶ್ರವಣಕ್ಕೆ ಸಾಧ್ಯತೆ ಇದೆ ಅಂದರೆ ಬದುಕೋದ್ರಾಗ ಅರ್ಥ ಇದೆ, ಗೊತ್ತಾಯ್ತಾ? ಯಾರೋ ಅವ್ರು ಭಾಗವತ ಹೇಳಿದ್ರು, ಮಲಿಕೊಂಡು ಕೇಳಿದ್ರು, ಪಾಪ ಪೂರ್ತಿ ಮಲಿಕೊಟ್ಟು ಕೂಡ್ಲಿಕ್ಕೆ ಆಗ್ತಿದ್ದಿಲ್ಲ ಅವ್ರ ಕೈಲಿ. ವಯಸ್ಸು ಆಗಿತ್ತು, ಇದು ಆಗಿತ್ತು, ತಪ್ಪಲ್ಲ ಅದು, ಗೊತ್ತಾಯ್ತಾ? ಯಾಕಂದರೆ ಮಲಗಿ ಪರಮಾದರದಿ ಪಾಡಲು ಇದೇ ಇದೆ. ಆದ್ದರಿಂದ ಏನೋ ಸ್ವಲ್ಪ ಸಣ್ಣ ಪುಟ್ಟಿದಾದ ತಕ್ಷಣ ಸೂಸೈಡ್ ಮಾಡ್ಕೊಳ್ಳೋದೆಲ್ಲ ಮಾಡ್ತಿರ್ತಾರೆ ಜನ. ಸೂಸೈಡ್ ಬೇರೆ, ದೇಹತ್ಯಾಗ ಬೇರೆ, ಗೊತ್ತಾಯ್ತಾ? ದೇಹತ್ಯಾಗ ಇದು, ಅದು ಆತ್ಮಹತ್ಯೆ. ಎಷ್ಟು ವ್ಯತ್ಯಾಸ ಇದೆ. ನೀವು ಡೆಸ್ಪರೇಟ್ ತಾನು ಕೊಂದ್ಕೊಳ್ಳೋದು ಬೇರೆ, ದೇಹವನ್ನು ಬಿಟ್ಟು ಹೋಗೋದು ಬೇರೆ. ಮನೆ ಚೇಂಜ್ ಮಾಡೋದು ಬೇರೆ, ಮನೆಗೆ ಕಳ್ಕೊಳ್ಳೋದು ಬೇರೆ. ಡಿಫ್ರೆನ್ಸ್ ಇದೆಯಲ್ಲ. ಈಗ ಮನೆ ಕಳ್ಕೊಂಡಾದ್ರೆ ಲಾಸ್ ಆಯಿತು ಅಂತ ಅರ್ಥ, ಚೇಂಜ್ ಮಾಡಿದಾದ್ರೆ ಒಳ್ಳೆಯದು, ಲಾಭ ಆಗಿದೆ ಅಂತ. ಅದಕ್ಕೆ ವಾಸಾಂಶ ಜೀರ್ಣಾನಿ ಯಥಾ ವಿಹಾಯ ಪ್ರತುಷ್ಟ ಅಂತ. ಅದೇನೆ ಹಳೆ ಬಟ್ಟೆ ಬಿಟ್ಟು ಹೊಸ ಬಟ್ಟೆ ತೊಗೊಂಡ ಹಾಗೆ ಅದು ಲಾಭ ಯಾವಾಗ. ಆದ್ದರಿಂದ ಯಾರೂ ಕೂಡ ಈ ಮಾತಿನ ಅಂಡು ಅಡ್ವಾಂಟೇಜ್ ತೊಗೊಂಡು ಯಾವುದೋ ಕಾರಣಕ್ಕೆ ಪ್ರಾಣತ್ಯಾಗ ಮಾಡಿದರೆ ಸರಿ ಅಂತ ತಿಳ್ಕೊಂಡ್ರೆ ತಪ್ಪದು. ನಿತಾಂತ ಶಕ್ತಿ ಹ್ರಾಸೆ, ಏನೂ ಮಾಡ್ಲಿಕ್ಕೆ ಬರದೇ ಇದ್ದ ಸ್ಥಿತಿಯಲ್ಲಿದ್ದ ಕಾಲಕ್ಕೆ ಏನು ಮಾಡೋದಕ್ಕೆ? ಸ್ವಧರ್ಮಕರಣಸ್ಯ ಹುತಾಶನಾದ. ಎಷ್ಟೋ ಜನ ಬರ್ತಾರೆ, ಊಟ ಸೇರೋದಿಲ್ಲ, ಏನು ಮಾಡಲಿ, ತಿಂಡಿ ಊಟ ಅವೆಲ್ಲ ಶ್ರವಣ ಮಾಡೋದಕ್ಕಾಗೋದಿಲ್ಲ, ಏನು ಮಾಡಲಿ ಅಂತ ಕೇಳೋದು. ಊಟದಿಂದ ಅದು ಏನು ಹರಿದೇ ಇಲ್ಲ, ಅದು ರೋಗ ಅಷ್ಟೇ. ಇದು ನಿಜವಾದ ರೋಗ, ಇದು ಅದಕ್ಕಿಂತ ದೊಡ್ಡ ರೋಗ. ಹಾಗಾಗಬಾರ್ದು. ದೇಹಾತ್ಯಯ ನೋಡಿ ಆಚಾರ್ಯ, ದೇಹಾತ್ಯಯ ದೇಹ ಬಿಡೋದು ಅಂತ ಹೇಳ್ತಾ ಇದ್ದಾರೆ. ದೇಹ ಬಿಡೋದು. ಸತತ ಏವ ತನುಂ ನಿಜಾಗ್ನವು, ಎಲ್ಲೋ ಬಿಡಬಾರ್ದು. ನಿಜಾಗ್ನವು ಉಪಾಸನಾಗ್ನಿ ಅಂತ ಇರುತ್ತೆ, ಅದರಲ್ಲಿ ಅದರಿಂದ ಚಿತೆ ಹೊತ್ತಿಸಿ ಅದರಲ್ಲಿ ದೇಹತ್ಯಾಗ ಮಾಡಬೇಕು. ನಿಜಾಗ್ನವು ಸಂತ್ಯಜ್ಯ ರಾಮಪುರತಃ ಪ್ರಯೌ ರಮೇಶಂ. ರಾಮದೇವರ ಎದುರಿಗೇನೆ ದೇಹತ್ಯಾಗವನ್ನು ಮಾಡಿ, ಎಲ್ಲಿ ರಾಮನ ಮುಂದೆ ದೇಹತ್ಯಾಗ ಮಾಡಿದ್ದಕ್ಕೆ ಎಲ್ಲಿ ಹೊರಟ? ರಮೇಶ ಸಾಕ್ಷಾತ್ ರಾಮನ ಹತ್ರ ಹೋದ ಅಂತ ಅರ್ಥ. ಎರಡು ಪಾಠಾಂತರ ಅಷ್ಟೆ. ಅದಕ್ಕೆ ಎಂ ಆಪಿ ಸ್ಮರಂಧಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೆಯ ಸದಾ ತದ್ಭಾವಭಾವಿತಃ. ಆದ್ದರಿಂದ ಸುರಕ್ಷಿತವಾಗಿ ಆತ ದೇಹತ್ಯಾಗ ಮಾಡಿ ಸಾರ್ಥಕವಾದ ಕೆಲಸ ಆಯಿತು.
ರಾಮೋಪಿ ತತ್ರ ದೇಹತ್ಯಾಗ ಮಾಡೋದು ಬೇಕಾಗಿಲ್ಲ. ತಾನು ಇರೋದನ್ನು ಎಲ್ಲ ಬಿಟ್ಟು ಹೋಗ್ಲಿಕ್ಕೆ ಪ್ರಯತ್ನ ಮಾಡೋದು ಬಿಟ್ಟು ಯಾರೋ ತಿಂದುಬಿಡ್ತಾರೆ ಕೊನೆಗೆ. ಅರ್ಥ ಆಯ್ತಿಲ್ಲ. ಇವನಾಗಿ ಕೊಟ್ಟಿದ್ರೆ ಯಾರಿಗೆ ಕೊಡ್ಬೋದಾಗಿತ್ತು? ತನ್ನ ಚಾಯ್ಸ್ ಇರ್ತಿತ್ತು. ಎಲ್ಲ ಕಳ್ಕೊಂಡ್ಬಿಡ್ತಾರೆ, ಯಾರೋ ಬಂದು ಕಿತ್ಕೊಂಡು ಹೊರಟೋಗ್ಬಿಟ್ಟು ಸಾವಿರಾರು ಕೋಟಿ ಬಿಟ್ಟು ಸತ್ತವ್ರು ಇದ್ದಾರೆ. ಗೊತ್ತಾಯ್ತಾ? ಸ್ವಲ್ಪ ಅಲ್ಲ. ಅದಕ್ಕೇನಾಗಬೇಕು ಅಂದರೆ ಅಕೌಂಟ್ ಏನೂ ಇರಬಾರ್ದು, ಎಲ್ಲ ಕೊಟ್ಟಾಯ್ತು, ಕೊಡೋರಿಗೆ ಕೊಟ್ಬಿಡೋದು. ಉದಾಹರಣೆಗೆ ದಾನ, ಏನು ಕಮಿಟ್ಮೆಂಟ್ ಇರಬಾರ್ದು. ಇದ್ರೆ ಮತ್ತೆ ಹುಟ್ಟಿ ಬರಬೇಕಾಗುತ್ತೆ ಅದಕ್ಕೆ ನೋಡ್ಕೊಳ್ಳೋಕ್ಕೋಸ್ಕರ. ಮತ್ತೆ ಒಂದು ಯಾವುದೋ ಬ್ಯಾಗ್ ಬಿಟ್ಟು ಬಂದರೆ ಮತ್ತೆ ಹುಡ್ಕೊಂಡು ಹೋಗ್ತಾರಲ್ಲ, ಆ ಥರ ಎಲ್ಲ ಕ್ಲಿಯರಾಗಿ ತಂದು ಬಿಟ್ಟರೆ ಮತ್ತೆ ಹೋಗೋ ಪ್ರಸಂಗ ಬರೋದಿಲ್ಲ. ಡಿಸ್ಪ್ಯಾಚ್ ಮಾಡಿಬಿಡ್ಬೇಕು ಅದು. ಯಾಕಂದರೆ ಇನ್ನೂ ಆಸೆ ಇತ್ತು, ಅತ್ತೆ ಬರ್ತೀನಿ ಅಂತ ಆಸೆ ಇರಬಾರ್ದು. ಯಾರು ತೊಗೊಳ್ಳಿ ಅಂದರೆ ಭಾಳ ಡೇಂಜರಸ್. ಯಾರು ಒಳ್ಳೆಯವರು ತೊಗೊಳೋದೇ ಇಲ್ಲ. ಯಾತಕ್ಕೆ? ಕಂಡವ್ರ ದುಡ್ಡು ನಮಗೆ ಹಾಕಬೇಕು ಅಂತ ಹೇಳ್ತಾರೆ. ಯಾರು ತೊಗೊಳ್ತಾರೆ? ಕೆಟ್ಟವರೇ ತೊಗೊಳೋದು. ಅವ್ರು ಕೆಟ್ಟ ಕೆಲಸಕ್ಕೆ ಉಪಯೋಗಿಸ್ತಾರೆ. ಇವ್ರಿಗೆ ಆ ಪಾಪ ಮತ್ತೆ ಬರುತ್ತೆ. ಅದಕ್ಕೆ ಏನು ಮಾಡಬಾರ್ದು ಯಾವಾಗಲೂ ಒಂದು ಸ್ಟೇಜ್ ಆದಮೇಲೆ ರಿಸರ್ವ್ ಬಂದಾಗ ಲೆಕ್ಕ ಆದಷ್ಟು ಬೇಗ ಏನು ಮಾಡಬೇಕು, ಇಂಪಾರ್ಟೆಂಟ್ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ಬೇಕು. ಕೆಲವೆಲ್ಲ ಪಾಪಗಳು ಮಾಡಿರ್ತಾನೆ, ಗೊತ್ತಿಲ್ದವನು. ಆ ಪಾಪಕ್ಕೆಲ್ಲ ಪ್ರಾಯಶ್ಚಿತ್ತ ಅಂತ ಇರುತ್ತೆ. ಅದನ್ನೆಲ್ಲ ಮಾಡ್ಕೊಂಡ್ಬಿಡ್ಬೇಕು. ಗೊತ್ತಾಯ್ತಾ? ಮಾಡ್ಕೊಂಡ್ಬಿಟ್ಟು ಆದಷ್ಟು ನೋಯಿಂಗ್ಲಿ ನಾವು ಬಿಟ್ವಿ ಅಂತ ಆಗಬಾರ್ದು. ಯಾವುದು ಕೂಡ ಮರೆಯೋದು ಬೇಡ, ನೋಯಿಂಗ್ಲಿ ಬಿಡೋದು ಬೇಡ. ಇವತ್ತು ಮರೆಯೋದಲ್ಲ, ಎಲ್ಲ ಬಿಟ್ಬಿಡ್ತಾರೆ. ಆದ್ದರಿಂದ ತಪ್ಪದು. ಪರಲೋಕದ ಆಸ್ತಿ ಅಂದರೆ ಅದೇನೆ. ಕಿಂವಾ ಮರಿಷ್ಯತೋ ಮಿತ್ರಂ. ಧರ್ಮರಾಜ ಪ್ರಶ್ನೆ ಕೇಳ್ತಾನೆ, ಸಾಯೋನಿ ಸ್ನೇಹಿತ ಯಾರು ಅಂತ ಕೇಳಿ. ಯಕ್ಷ ಪ್ರಶ್ನೆ ತಕ್ಷಣ ಹೇಳ್ತಾರೆ ದಾನಂ ಅಂತ ಹೇಳ್ತಾರೆ. ಏನು ಕೊಡ್ತಾ ಅದು ಶಾಶ್ವತ ಉಳಿಯೋದು. ಇನ್ವೆಸ್ಟ್, ದಾನ ಅಂದರೆ ಕೊಡೋದಲ್ಲ, ಆ್ಯಕ್ಚುಲಿ ಇನ್ವೆಸ್ಟ್ ಮಾಡೋದು ಅಂತ. ಇನ್ವೆಸ್ಟ್ ಎಲ್ಲಿ ಮಾಡ್ತಾರೆ ಸಾಮಾನ್ಯ? ಸೇಫ್ ಜಾಗ ಆಗಬೇಕು. ಮೊದಲು ಸೇಫ್ಟಿ ಇರಬೇಕಿದ್ದ. ಅದಕ್ಕೆ ಸತ್ಪಾತ್ರ ಅಂತ ಕರೆದು, ಒಳ್ಳೆ ಬ್ಯಾಂಕು ಒಳ್ಳೆಯದು ಅಂತ ಕೇಳ್ತೀವಲ್ಲ, ಸತ್ಪಾತ್ರ ದಾನವಾರ ಏನಾಗುತ್ತದೋ ಸರಿಯಾಗಿ ಉಳಿಯೋದ್ರಿಂದ ಒಳ್ಳೆ ಲಾಭ ಬರ್ತಿರುತ್ತೆ. ಅವನಿಗೆ ಪೂರ್ತಿ ಹಸರು ಹಾಗೆ ಉಳಿಯುತ್ತೆ, ಲಾಭ ಬೆಳೀತಾನೆ. ಇದು ದಾನ ತುಂಬ ತಪಾರ್ಥ ಮಾಡ್ಕೊಂಡ್ಬಿಟ್ಟಿದೆ. ಕೊಟ್ಟು ಬಿಡೋದು ಅಲ್ಲೇ ಅಲ್ಲ, ಅದನ್ನು ತಾನು ಇನ್ವೆಸ್ಟ್ ಮಾಡ್ತಿರೋ. ಇವತ್ತು ಸ್ಯಾಲ್ರಿ ಎಷ್ಟೇ ಕಡಿಮೆ ಇದ್ದರೂ ಸ್ವಲ್ಪ ಇನ್ವೆಸ್ಟ್ ಮಾಡ್ತಾನೆ, ಅದು ಬಿಡೋದಿಲ್ಲ. ಅದು ಯಾತಕ್ಕೆ ಮುಂದೆ ಬೇಕಾಗತ್ತೆ ಅಂತೇಳಿ ಇನ್ವೆಸ್ಟ್ಮೆಂಟ್ ಅದು ನೋಡೋದಕ್ಕೆ ಸರ್ ಕಂಪಲ್ಸರಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಕೆಲವು ಸಲ. ಇನ್ವೆಸ್ಟ್ ಮಾಡಲೇಬೇಕು ಅನ್ನೋದು. ದಾನ ಕೂಡ ಹಾಗೆ ಇಷ್ಟು % ಮಾಡಲೇಬೇಕು, ಹೆಚ್ಚು ಮಾಡಬೇಕಾಗಿಲ್ಲ. ತೀರಾ ಹೆಚ್ಚು ಮಾಡಿದ್ರೆ ತಪ್ಪ, ಅದು ಅದನ್ನು ಒಪ್ಪಲ್ಲ. ಅವನಿಗಿರೋದು 10,000 ಸಂಬಳ, ಲಕ್ಷಗಟ್ಟಲೆ ದಾನ ಮಾಡ್ತಿದ್ರೆ ATG ಕೊಡೋದಿಲ್ಲ. ಯಾತಕ್ಕೆ? ಡಿಸ್ಪ್ರಪೋರ್ಷನೇಟ್. ಅದು ಬೇರೆ ಸೋರ್ಸ್ ಇರಬೇಕು, ಇಲ್ಲ ಸಾಹಿತ್ಯ ಅಷ್ಟೇ, ಎರಡರಲ್ಲೊಂದು. ಒಬ್ಬ ಅಲೋ ಮಾಡಲ್ಲ, ಇಷ್ಟು % ಮಾತ್ರ. ಇದೆಲ್ಲ ಎಷ್ಟು ಶಾಸ್ತ್ರ ವ್ಯವಸ್ಥೆ ಮಾಡಿದೆ ಅಂದರೆ ತನಗೆ ನಂಬಿದವರಿಗೆ, ಜನಗಳಿಗೆ, ನೆಸಿಟಿ ಇದ್ದವ್ರು ಎಲ್ಲರಿಗೂ ತನ್ನ ಸೇವೆ ಸಲ್ಲಬೇಕು. ಆ ರೀತಿ ಮಾಡಿದ್ದ. ಆ ರೀತಿ ಮಾಡ್ಕೊಂಡು ಕಾಯ್ತಾ ಇದ್ರು. ರಾಮದೇವರು ಬಂದರು, ಹೊರಟುಬಿಟ್ರು. ರಾಮೋಪಿ ತತ್ರ ದೃಶ್ಯ. ನಮಗೆಲ್ಲ ರಾಮದೇವ್ರ ಹತ್ರ ಬರಬೇಕಾಗಿಲ್ಲ, ರಾಮದೇವ್ರ ನೆನಪಿ ಬಂದರೆ ಸಾಕು. ಬಂದಾಗ ಲೆಕ್ಕ. ದೇವ್ರ ನೆನಪಾಗ್ಬಿಟ್ರೆ ಏನರ್ಥ? ನೀವು ಯಾವುದೋ ಬರ್ತಿದ್ದು ನೆನಪಾಯಿ, ಸಿಕ್ತು ಅಂದ್ಮೇಲೆ ಇನ್ನೂ ಹುಡುಕಿಲ್ಲ, ಅವನು ನೆನಪಾಯ್ತು ಸಿಕ್ತು ಅಂತ ಹೇಳ್ಬಿಡ್ತಾನೆ ತಕ್ಷಣ. ಜಾಗ ಗೊತ್ತಾಯ್ತಲ್ಲ, ಆ ಭಾವನೆ ಇರಬೇಕು. ರಾಮದೇವರು ಭಾರಿ ದೊಡ್ಡವರಿಗೆಲ್ಲ ಅವರೇ ಬಂದು, ಹುಡ್ದವ್ರ ಸ್ಮರಣೆನೇ ಭಾರಿ ದೊಡ್ಡದು. ಮಲಗಿ ಪರಮಾದರದಿ ಪಾಡಲು ಇದ್ದೇ ಇದೆ. ರಾಮೋಪಿ ನೆಕ್ಸ್ಟ್ ಈಗ ರಾಮೋಪಿ ತತ್ರ ದದೃಶೇ ಧನದಸ್ಯ ಶಾಪಾತ್ ಗಂಧರ್ವ ಮುರ್ವಶಿರತೆ ರಥ ಯಾತುಧಾನೀಂ ಪ್ರಾಪ್ತಂ ದಶಾಂ ಸಪದಿ ತುಂಬುರು ನಾಮಧೇಯಂ ನಾಮ್ನಾ ವಿರಾಧಮಪಿ ಶರ್ವವರಾದವಧ್ಯಂ. ಇನ್ನೊಂದು ಶುರುವಾಯ್ತು ಈಗ. ಇದು ಮಂಗಳ ಮಾಡಲಿಲ್ಲ ಅಂತ ತಿಳ್ಕೊಬಾರ್ದು. ರಾಮ ಅಂತ ಪದ ಇದೆಯಲ್ಲ, ಅದೇ ಮಂಗಳ. ಪ್ರತಿಯೊಂದಿಷ್ಟು ಅದಕ್ಕೆ ಹೇಳಿದ ಖಂಡ ಅಂತ ಕರೀತಾರೆ. ಅಖಂಡ ಇಡೀ ಗ್ರಂಥ ಆದಾಗ ಅಖಂಡ. ಪಾರ್ಟ್ ಬೈ ಪಾರ್ಟ್ ಆದರೆ ಅದು ಖಂಡ. ಗೊತ್ತಾಯ್ತಾ? ಖಂಡ ಅಂದರೆ ಏನು? ಪಾರ್ಟ್ ಅಂತ. ಅಧ್ಯಾಯ ಮಂಗಳ, ಶ್ಲೋಕ ಮಂಗಳ. ಪ್ರತಿಯೊಂದು ಶ್ಲೋಕರು ಏನು ಟೀಕಾರ ಬರೀತಾರೆ. ಬ್ರಹ್ಮಸೂತ್ರದಲ್ಲಿ ಪ್ರತಿಯೊಂದು ಬ್ರಹ್ಮಸೂತ್ರ ಏನದು? ಬ್ರಹ್ಮಸೂತ್ರನೇ. ಮತ್ತೆ ಹಾಲಿನ ಪ್ರತಿಯೊಂದು ಹನಿ ಹಾಲು ಕೂಡ ಏನದು? ಹಾಲಿನ ಪ್ರತಿಯೊಂದು ಹನಿಯೂ ಕೂಡ ಹಾಲೆ. ಆದ್ದರಿಂದ ಪ್ರತಿಯೊಂದಕ್ಕೂ ಮಂಗಳ ಇದ್ದಾಗ ಲೆಕ್ಕ. ರಾಮೋಪಿ ತತ್ರ ದದೃಶೇ ಧನದಸ್ಯ ಶಾಪ ಗಂಧರ್ವಂ ಉರ್ವಶಿರತೆ ರಥ ಯಾತುಧಾನೀಂ. ಆ ಶ್ಲೋಕ ಓದಿ ಎಷ್ಟು ವಿಷಯ ಇದೆ ಅದರೊಳಗೆ, ಎಷ್ಟು ಪ್ಯಾಕ್ ಮಾಡಿದ್ದಾರೆ ಆಚಾರ್ಯ ಗೊತ್ತಾಗುತ್ತೆ. ಪ್ರಾಪ್ತಂ ದಶಾಂ ಸಪದಿ ತುಂಬುರು ನಾಮಧೇಯಂ ನಾಮ್ನಾ ವಿರಾಧಂ ಅಪಿ ಶರ್ವವರಾದವಧ್ಯಂ. ಅಷ್ಟು ಬರ್ಕೊಂಡು ಇಡೀ ಆತ ಇತಿಹಾಸ ಬಂದು ಹೋಗ್ಬಿಡುತ್ತೆ. ರಾಮದೇವರು ತತ್ರ ಅಲ್ಲೇ ಅದೇ ದಂಡಕಾರಣ್ಯದಲ್ಲಿನೇ ದದೃಶೇ ಕಂಡರು. ಯಾರನ್ನ? ಧನದಸ್ಯ ಶಾಪಾತ್ ಗಂಧರ್ವ. ಒಬ್ಬ ಗಂಧರ್ವನನ್ನು ಕಂಡ್ರು. ಗಂಧರ್ವ ಯಾರು ಅಂತ ಕೇಳಿದರೆ ಧನದಸ್ಯ ಶಾಪಾತ್. ಧನದ ಅಂದರೆ ಯಾರು? ಕುಬೇರ. ಆತನ ಶಾಪದಿಂದಾಗಿ ಯಾತುಧಾನೀಂ ಪ್ರಾಪ್ತಂ ದಶಾಂ ಪ್ರಾಪ್ತಂ ಯಾತುಧಾನೀಂ ದಶಾಂ. ರಾಕ್ಷಸ ಯೋನಿಯಲ್ಲಿ ಹುಟ್ಟಿದ್ದ ಕುಬೇರನ ಇವನು ಗಂಧರ್ವ. ಆ್ಯಕ್ಚುಲಿ ಹುಟ್ಟಿರೋದೆಲ್ಲೀಗ ರಾಕ್ಷಸ. ಯಾತಕ್ಕೆ? ಉರ್ವಶಿರತೆ. ಉರ್ವತಿಯನ್ನು ಕಾಮಿಸಿ ಹೋಗಿದ್ದಕ್ಕೋಸ್ಕರ ಅವರು ಕೊಟ್ಟ ಶಾಪ ಇದು.
ಸಪದಿ ಅದು ಇಮ್ಮಿಡಿಯೇಟಾಗಿ ಹುಟ್ಟಿದ ಭೂಲೋಕದೊಳಗೆ. ಕೆಲವು ತಾಪ ಇಮ್ಮಿಡಿಯೇಟ್ ಟೈಮ್ ಕೊಡೋದಿಲ್ಲ, ಜಾಯಿನ್ ಟೈಮೇಲೆ ಟ್ರಾನ್ಸ್ಫರ್ಡ್ ಆ್ಯಂಡ್ ರಿಪೋರ್ಟ್ ಇಮಿಡಿಯೇಟ್ಲಿ, ಆ ಥರ ಇದ್ದಾಗ ತಪದಿ ಅದು ಇದದು ಅವ್ಯಯ, ಅಟ್ವನ್ಸ್ ಅಂತ ಅರ್ಥ. ತಕ್ಷಣನೇ ತುಂಬುರು ನಾಮಧೇಯಂ, ಹೆಸರೇನ ತಂದು ತುಂಬುರು ಅಂಥೇಳಿ. ನಾಮ್ನ ಇಲ್ಲೇನಾಗಿದ್ದ ವಿರಾಧಮಪಿ ಸರ್ವವರ ಇರುತ್ತೆ, ಸರ್ವವರಾದವಂತೆ. ಅದು ಎಷ್ಟು ಪ್ರಶ್ನೆ ಹಾಕೊಂಡು ಉತ್ತರ ಕೊಡ್ತಾ ಹೋದರೆ ಎಲ್ಲ ಒಂದು ಹೋಗುತ್ತೆ ಅದ್ರ ವಿಷಯ. ರಾಮೋಪಿ ತತ್ರ ದೃಶೇ ಧನದಸ್ಯ ಶಾಪಾತ್ ಗಂಧರ್ವಂ, ಇಷ್ಟು ಹೇಳಬೇಕು ಒಂದು ಸರ್ಗ ಮಾಡಿ ಹಾಕ್ಬಿಡ್ತಾರೆ, ಗೊತ್ತಾಯ್ತಾ? ವಾಲ್ಮೀಕಿಗಳು ಸರ್ಗ ಇದೆ ಪೂರ್ತಿಯಾಗಿ, ಒಂದು 2 ಶ್ಲೋಕದಲ್ಲಿ ಅಷ್ಟೇ ಎಲ್ಲ ಮುಗಿಸ್ಬಿಡ್ತಾರೆ ಪೂರ್ತಿಯಾಗಿ. ಬಟ್ ತಮಾಷೆ ಅಂದರೆ ಅದಕ್ಕಿಂತ ಜಾಸ್ತಿ ವಿಷಯ ಹೇಳಿರ್ತಾರೆ. ಶಾಪದ ವಿಷಯ ಮಿಸ್ ಆಗುತ್ತದೆ ಎಷ್ಟು ಸಾರಿ ಕೆಲವು ಕಡೆಗೆ, ಎಲ್ಲ ಸೇರಿಸಿಡ್ತಾರೆ. ಅಣುಭಾಷ್ಯದ ಸಂಗ್ರಹ ಕೌಶಲ ಅರ್ಥ ಮಾಡಿಕೊಂಡ್ರೆ ಆಚಾರ ಚಿಕ್ಕದಾಗ ಬರೆದಾಗೆಲ್ಲ ಅಣುಭಾಷ್ಯ ಇದ್ದಾಗೆ ಇರುತ್ತೆ, ವಿಸ್ತಾರ ಮಾಡಿಬಿಟ್ಟು ಅಣುವ್ಯಾಖ್ಯಾನ ಇದ್ದಾಗೆ ಇರುತ್ತೆ. ಅಲ್ಲಲ್ಲ, ತುಂಬೂರು ಸಂಜಯ, ಧೃತರಾಷ್ಟ್ರ ಬೇರೆ. ಅದು ಧೃತರಾಷ್ಟ್ರ ಅಂತಾನೆ ಮೂಲದಲ್ಲೂ ಧೃತರಾಷ್ಟ್ರ ಅಂತಾನೆ ಹೆಸರು. ಹಂಸ ಅಂತ ಇನ್ನೊಂದು ಹೆಸರು ಆತನಿಗೆ. ತುಂಬೂರನೇ ಈತ ಸಂಜಯ. ಇಬ್ಬರು ಗಂಧರ್ವರೇ, ಗಂಧರ್ವ ರಾಜರು, ಒಂದೊಂದು ಗುಂಪು ಇಬ್ಬರು ರಾಜರು. ಇಬ್ಬರು ಚೀಫ್ ಮಿನಿಸ್ಟರ್ ಅಂದ್ರೆ ಅರ್ಥ ಏನೋ ಬೇರೆ ಬೇರೆ ರಾಜ್ಯಕ್ಕೆ ಅಂತ ಅರ್ಥ. ಗಂಧರ್ವ ಕೆಟಗರಿ ಪ್ರಕತೆ ಇಬ್ಬರು ರಾಜರಾಗಿದ್ದು, ಈತನೂ ಗಂಧರ್ವ ರಾಜ, ಆತನೂ ಗಂಧರ್ವ ರಾಜ. ಅದಕ್ಕೆ ಅದು ತುಂಬ ಕ್ಲೋಸ್ ಆಗಿದ್ದರು. ಧೃತರಾಷ್ಟ್ರ ವಾಚ ಸಂಜಯ ವಾಚ ನಡೀತಾ ಇತ್ತು. ತಮ್ಮದೇ ಕೆಟಗರಿ ಇದಾದ್ದರಿಂದ ಅವರಿಗೆ ಆಪ್ತತ್ವ ಸಹಜವಾಗಿ ಬರ್ತಿತ್ತು. ತುಂಬ ಅದು ತುಂಬೂರು ಗಂಧರ್ವ ದೇವರು ಸ್ತೋತ್ರ ಮಾಡಿ 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 ಮೂಲದಲ್ಲಿ ಸ್ತೋತ್ರ ಮಾಡ್ತಿರ್ತಾರಲ್ಲ, ಆ ಪುಣ್ಯ. ಅವ್ರ ಡಿಪಾರ್ಟ್ಮೆಂಟ್ ಏನೋ ಕೊಂಡಾಡೋದು ಗಂಧರ್ವದ ಗಾಯನ ಅಂದರೆ ಸ್ತೋತ್ರ ರೂಪ. ಯಾರು ಸ್ತೋತ್ರ? ದೇವ್ರ ಸ್ತೋತ್ರ. ಆದ್ದರಿಂದ ಅದು ಆ ಸ್ತೋತ್ರದಿಂದ ಅಷ್ಟು ಪುಣ್ಯ. ಅದು ಮಠಗಳಲ್ಲೆಲ್ಲ ಹೇಳಿದ್ನಲ್ಲ ಹಿಂದೆ ನಾನು, ನಾಮಾವಳಿ ಬೇರೆ, ಸ್ತೋತ್ರ ಹೇಳೋರು ಬೇರೆ, ನೈವೇದ್ಯ ತಂದವರು ಬೇರೆ, ಅದನ್ನ ರೆಡಿ ಮಾಡೋರು ಬೇರೆ, ಎಲ್ಲ ಡಿಫ್ರೆಂಟ್. ಅದು ಅವ್ರಿಗೆ ಕೆಲಸ ಮಾಡ್ಕೊಂಡು ಹೋಗ್ಬಿಡ್ಬೇಕು. ಹಾಗೆ ಅದು ಗಂಧರ್ವ ಒಂದು ಬ್ಯಾಟಾಲಿಯನ್ ಇದೆ, ಹಾಡೋದು ನೃತ್ಯ ಮಾಡೋದಕ್ಕೆಲ್ಲ ವ್ಯವಸ್ಥೆ ಇದೆ. ಅದು ಅಪ್ಸರೆಯರು ನರ್ತನಾದಿಗಳನ್ನು ಮಾಡೋದು ಫಿಕ್ಸ್. ದೇವಸ್ಥಾನಗಳಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನದಲ್ಲಿ ಆ ಥರ ಪರ್ಮನೆಂಟ್ ಅವ್ರಿಗೊಂದು ಇದಿರುತ್ತೆ, ಫಿಕ್ಸೆಡ್ FD ಇಟ್ಟಿರ್ತಾರೆ, ಎಲ್ಲ ಅವ್ರಿಗೆ ಜಮೀನು ಕೊಟ್ಬಿಡ್ತಾರೆ. ಅದು ಪೂರ್ತಿ ವಂಶ ಪಾರಂಪರ್ಯ ಹಾಗೆ ಮುಂದುವರಿತಾರೆ. ಅರ್ಥ ಆಯ್ತಾ? ಗಂಧರ್ವ ಆ ಗುಂಪಿನವರು. ಕೆಲವು ಯುದ್ಧ ಮಾಡೋರಿರ್ತಾರೆ, ಆ ಯುದ್ಧ ಮಾಡೋದೇ ಕೆಲಸ, ಆರ್ಮಿ ಅವ್ರದ್ದಲ್ಲ. ನಮ್ಮಲ್ಲಿ ವ್ಯವಸ್ಥೆ ಇದೆ ಅಲ್ಲ ಆ ಥರ. ಬಂತ್ವಾಥ ಇಷ್ಟೆಲ್ಲ ಆಗಿತ್ತು. ರುದ್ರದೇವರ ವರದಿಂದಾಗಿ ಹುಟ್ಟಿದ್ದ, ಊರ್ವಶಿ ಕಾಮನೆಯಿಂದ ಹುಟ್ಟಿದ್ದ, ಕುಬೇರನ ಶಾಪದಿಂದ ಹುಟ್ಟಿದ್ದ, ರಾಕ್ಷಸಿನಲ್ಲಿ ಹುಟ್ಟಿದ್ದ, ತುಂಬೂರು ಆತ ತಕ್ಷಣ ಹುಟ್ಟಿದ್ದ. ತಾಪ ತಗೊಳ್ಳೋಕೆ ಊರ್ವಶಿ ರತಿ ಕಾರಣ ಆಯಿತು. ಅದು ರಾಮದೇವರು ನೋಡಿದರು. ರಾಮದೇವರು ನೋಡಿದರು ಅಂದರೆ ಅವ್ರಿಗೆ ಕೆಟ್ಟವ್ರು ನೋಡಿದರೆ ಗತಿ ಮುಗೀತು ಅಂತ ಅರ್ಥ, ಒಳ್ಳೆಯವ್ರು ನೋಡಿದರೆ ಉದ್ಧಾರ ಆಯಿತು ಅಂತ ಅರ್ಥ. ನೋಡಿದರೆ ಅದೇ ರಿಸಲ್ಟ್ ಬಂತು ಅಂದರೆ ಪಾಸು ಫೇಲ್ ಇರುತ್ತಲ್ಲ, ಹಾಗೆ ಅದು ಪಾಸ್ ಆಗೋ ಲಿಸ್ಟ್ ಬೇರೆ, ಫೇಲ್ ಲಿಸ್ಟ್ ಬಂದರೆ ಎರಡು ಒಂದೇ, ಎರಡು ಸೇರಿ ಬರುತ್ತಾನೆ. ಇವನು ಪಾಸ್ ಆಗಿದ್ದ ಆಗಿಲ್ಲ ಅಂತಾನೆ ಅರ್ಥ. ಅದರಿಂದ ಸಪ್ರೇಟ್ ದೇವರು ಬಂದರೂ ಡೆಸಿಷನ್ ಆಗಲೇಬೇಕು. ಇದರ ಬರುತ್ತೆ ಭಾಗವತದಲ್ಲಿ ನೋಡು. ಬ್ರಹ್ಮನ್ ಶ್ರೇಯ ಪರಿಶ್ರಾಮ ಪುಂಸಃ ಮದ್ದಾಸ್ಯ ನಾವಧಿ. ನಾನು ಕಂಡ್ರೆ ಎಲ್ಲ ಮುಗೀತು ಅಂತ ಅರ್ಥ. ಮೋಕ್ಷ, ಅಪರೋಕ್ಷ ಜ್ಞಾನ ಮೋಕ್ಷ. ದೇವರನ್ನ ಕಾಣೋ ದೊಡ್ಡ ಕೆಲಸ ಅದು. ಅದೇ ಸಾಧನೆ ಅಂದರೆ ಅದೇ ಅಪರೋಕ್ಷ ಜ್ಞಾನನೇ ಸಾಧನೆ. ಭಂಕ್ವಾಸ್ಯ ಬಾಹುಯುಗಲಂ ಬಿಲಗಂ ಚಕಾರ ಸಮ್ಮಾನಯನ್ ವಚನಮಂಬುಜ ಜನ್ಮನೋಸೌ ಪ್ರಾದಾಚ್ಯ ತಸ್ಯ ಸುಗತಿಂ ನಿಜಗಾಯಕಸ್ಯ ಭಕ್ಷಾರ್ಥಮಂಸಕಮಿತೋಪಿ ಸಹಾನುಜೇನ. ಏನು ಆ ತುಂಬುರುಣೆ, ಆ ತುಂಬುರುಣೆ. ಹೌದು, ಎಲ್ಲಿದೆ? ಏನಂತಿದೆ? ವಿರಾಧ. ಅವನ ಹೆಸರು ಇಲ್ಲಿ ವಿರಾಧ, ಇಲ್ಲಿ ವಿರಾಧ. ಮೂಲದಲ್ಲಿ ತುಂಬೂರು. ಈ ರಾಕ್ಷಸರಾಗಿದ್ದ ಹೆಸರೇನು? ವಿರಾಧ. ಬಂತ್ವಾಸ್ಯ ಬಾಹುಯುಗಲಂ ಬಿಲಗಂ ಚಕಾರ. ಅವನು ಸಾಯೋದಕ್ಕೆ ಇನ್ನೊಂದು ವರ. ಬ್ರಹ್ಮದೇವರ ವರದಿಂದಾಗಿ ಅವನೇನಾಗಿದ್ದಾನೆ? ಅವಧ್ಯ. ರುದ್ರದೇವರ ವರದಿಂದ, ಬ್ರಹ್ಮದೇವರ ವರದಿಂದಾಗಿ ಅವನು ಸಾಯೋ ಪ್ರೊಸೀಜರ್ ಒಂದಿದೆ. ಬಿಲದಲ್ಲೇ ಸಾಯಬೇಕು ಅವನು, ಬೇರೆ ಕಡೆ ಸಾಯಾಗಿಲ್ಲ. ಬಿಲ ಒಂದು ಬಿಲದಲ್ಲಿ ಹಾಕಿ ಕೊಲ್ಲಬೇಕು ಅವನು, ಹಾಕಿ ಮುಚ್ಚಿಬಿಟ್ರೆ ಹಾಗೆ ಆ ರೀತಿ ಸಾಯಿಸಬೇಕಾಗಿತ್ತು. ಅದರಿಂದ ಉಳಿದವರಿಗೆ ದೊಡ್ಡ ಸಮಸ್ಯೆ ಆಗಿತ್ತು. ಅವಧ್ಯತ್ವ ವರ ಒಂದು, ಈ ರೀತಿಯೇ ಸಾಯಬೇಕು ಎಂಬುದು ಒಂದು. ಅದನ್ನು ರಾಮದೇವರು ಪೂರೈಸಿದರು. ಹಾಗೆ ಸ್ವರೂಪ ಎಂಥದ್ದು? ಒಳ್ಳೆಯವನು. ಅದಕ್ಕೆ ಪಾಪಕರ್ಮ ಸಹಿಸುವರೆ ಮೊದಲಾದವರ ಗುಂಪಿನಲ್ಲಿ ಎಲ್ಲ ಬರ್ತಾರೆ. ಭಂಕ್ವಾಸ್ಯ ಮಾಡಿದ್ದು ದೊಡ್ಡ ತಪ್ಪು, ಬಂದಿದ್ದು ಕೆಟ್ಟ ಯೋನಿ. ಅದು ರಾಮದೇವರು ಉದ್ಧಾರ ಮಾಡಿದರು. ಅದು ಸುಮ್ಮನೆ ಮಾಡಲಿಲ್ಲ, ಪನಿಷ್ ಮಾಡೇ ಮಾಡಿದರು. ಭಂಕ್ವಾಸ್ಯ ಬಾಹುಯುಗಲಂ ಬಿಲಗಂ ಚಕಾರ. ಅವನೇನು ಮಾಡಿದ? ಬಂದು ರಾಮನಷ್ಟು ಎತ್ಕೊಂಡು ಹೋಗ್ಬಿಡ್ತಾರೆ. ಈ ಕಡೆ ರಾಮ, ಈ ಕಡೆ ಲಕ್ಷ್ಮಣ. ಅದು ಎಷ್ಟು ಇರುತ್ತೆ, ವಿಗ್ರಹ ಚೋರು ಇರ್ತಾರಲ್ಲ ಆ ಟೈಪ್. ವಿಗ್ರಹ ಎತ್ಕೊಂಡು ಹೋದಾಗ ರಾಮ ಲಕ್ಷ್ಮಣ ಎತ್ಕೊಂಡು ಹೋಗ್ಬಿಡ್ತಾರೆ ಮುಂದಕ್ಕೆ. ಆಗೇನಾಯ್ತಂದರೆ
ಭಂಕ್ವಾಸ್ಯ ಬಾಹುಯುಗಲಂ ಬಿಲಗಂ ಚಕಾರ ಸಮ್ಮಾನಯನ್ ವಚನಮಂಬುಜ ಜನ್ಮನೋಸೌ. ಆಗ ರಾಮದೇವ್ರು ಏನು ಮಾಡ್ತಾರೆ, ಅಲ್ಲೇ ಕೂಸಿದ್ದಾರಲ್ಲ ಇಬ್ಬರು ಕಟ್ ಮಾಡ್ತಾರೆ ಕೈನ ಭುಜ ಮೇಲೆ ಕೂಸ್ಕೊಂಡಿದ್ದ ಇವರೊಂದು ಅವರೊಂದು ಕಟ್ ಮಾಡಿದ್ರು. ಲಕ್ಷ್ಮಣಿಗೆ ಆಯ್ತಾ ಅಂತ ಕೇಳಬೇಕು. ಒಳಗೆ ಬ್ರಹ್ಮದೇವರ ಎದುರು ಆಗೋದಿಲ್ಲ. ಏನಿತ್ತು ಆತ್ನಲ್ಲೀಗ ಸಂಕರ್ಷಣ, ಭಗವಂತನ ಆವೇಶ ಇದೆ, ಅದಕ್ಕೆ ಸಾಧ್ಯ ಆಯ್ತು. ಇಲ್ಲದ್ರೆ ಸಾಧ್ಯ ಆಗ್ತಿರಲಿಲ್ಲ. ಅದು ಬ್ರಹ್ಮದೇವರನ್ನು ಮೀರಕ್ಕಾಗಲ್ಲ, ಶೇಷದೇವರಿಗೆ ಆವೇಶ ಇದ್ದಿದ್ರೆ ಸಾಧ್ಯ ಆಯ್ತು. ಬಂತು ಅಲ್ಲಿ ಎತ್ಕೊಂಡು ಹೊರ ಕೊಟ್ಟಿಲ್ಲ. ಇನ್ನು ತೋಳು ಕತ್ತರಿಸಿ ಬಿಲದಲ್ಲಿ ಹಾಕಿದರೆ ಸಾಯ್ಬೇಕು, ಇಲ್ಲದ್ರೆ ಸಾಯಾಗಿಲ್ಲ. ಬ್ರಹ್ಮದೇವ್ರ ವರ ಆಗಿರೋದ್ರಿಂದ ಲಕ್ಷ್ಮಣಿಗೆ ಹೇಗಾಯ್ತು, ಈಗ ಸಾಧ್ಯವಾಯ್ತು ಆದಿಶೇಷನಿಗೆ ಅಂತ. ಅವಳು ಸಂಕರ್ಷಣ ದೇವರ ಪರಮಾತ್ಮನ ಆವೇಶ ಇದೆ. ಬಲರಾಮನಿಗೆ ಹೇಗೆ ಶುಕ್ಲಕೇಶ ಆವೇಶ ಇತ್ತೋ ಇಲ್ಲಿ ಹಾಗೆ, ಆದ್ದರಿಂದ ಸಾಧ್ಯ ಆಯಿತು. ಚಕಾರ ಸಮ್ಮಾನಯನ್ ವಚನ ಮಂಬುಜ ಜನ್ಮನೋಸೌ. ಎರಡು ವರ ಇದೆ. ರುದ್ರದೇವರ ವರ ಅವಧ್ಯನಾಗಬೇಕು ಅಂಥೇಳಿ, ಇವ್ರ ವರ ಹೀಗೆ ಸಾಯ್ಬೇಕು ಅಂಥೇಳಿ. ರುದ್ರದೇವರ ವರ ಮಾನ ಮಾಡಲಿಲ್ಲ, ಕೊಂದುಬಿಟ್ರಲ್ಲ, ಹೋಯ್ತು ವರ. ಆದರೆ ಬ್ರಹ್ಮದೇವರ ವರ ಮಾನ ಮಾಡಿದರೆ ಯಾತಕ್ಕೆ ಅಂದರೆ ಹೆಚ್ಚು ಪ್ರಿಯರು. ತಾರತಮ್ಯದಲ್ಲಿ ಏನಿದ್ದಾರೆ ಮೇಲಿದ್ದಾರೋ 3-4 ಲೆಟರ್ಸ್ ರೆಕಮೆಂಡೇಶನ್ ಬಂದಿರುತ್ತೆ. ಯಾರದು ಒಳ್ಳೆ ಇರೋದು ಅವ್ರದ್ದು ಸೆಲೆಕ್ಟ್ ಆಗ್ತಾರೆ. ಯಾತಕ್ಕೆ ಯಾರೇ ಮಾಡಿದ್ರು ಕೂಡ ಯಾರು ಮಾಡಿದ್ರು ಇಂಪಾರ್ಟ್. ಇವನು 20 ಪುಟ ಬರೆದಿರ್ತಾನೋ ಅವನು ಪಾಪ, ಇವ್ರು ಒಂದೇನು ಬರೆದಿರ್ತಾನಷ್ಟೇ, ವ್ಯಾಲಿಡ್. ಅದು ಯಾತಕ್ಕೆ ಆ ಪವರ್ ಆಗಿರುತ್ತೆ. ಅದರ ಬ್ರಹ್ಮದೇವರ ಮೇಲೆ ಅನುಗ್ರಹ ವಿಶೇಷ ದೇವರ ಯಸ್ಯಾಹಂ ಆಪ್ತ ಆಪ್ತೇಭ್ಯೋ ಯೋಮೇ ಆಪ್ತ ತಮಸ್ಸದಾ. ಆದ್ದರಿಂದ ಬ್ರಹ್ಮದೇವರೇ ಭಾವಿ ಬ್ರಹ್ಮದೇವರವರು ಬ್ರಹ್ಮದೇವರವರು. ಆದ್ದರಿಂದ ಅಂಬುಜ ಜನ್ಮನೋಸೋ, ಅಂಬುಜ ಜನ್ಮ ಅಂತ ಹೇಳಿದ್ರಿಂದ ಅಂಬುಜ ಅಂದರೆ ಪದ್ಮ, ಅಂಬುಜ ಜನ್ಮ ಪದ್ಮನಾಭ. ಯಾರು ಪದ್ಮನಾಭ? ತನ್ನ ನಾಭಿಯಲ್ಲೇ ಹುಟ್ಟಿದ್ದು, ತನ್ನ ಮಗ ಅಂತ ಅಭಿಮಾನ ಅಲ್ಲ, ಯೋಗ್ಯ ಅಂತೇಳಿ ಪ್ರೀತಿ, ಗುಣನಿಮಿತ್ತಿಕವಾದ ಪ್ರೀತಿ. ನರಕಾಸುರನ ಮಗನೇ ದೇವರು ಯಾತಕ್ಕೆ ಕೊಂದಿದ್ದಾಗಿದ್ದರೆ, ಮಗನ ಮೇಲೆ ಪ್ರೀತಿಯನ್ನು ಕಾರಣ ಕೊಡೋದಾಗಿದ್ದರೆ ನರಕಾಸುರನ ಕೊಲ್ಲಬಾರ್ದಾಗಿತ್ತು. ಗೊತ್ತಾಯ್ತಾ? ಯಾಕೆ ಅಯೋಗ್ಯ. ಇಲ್ಲಿ ಉದ್ಧಾರ ಮಾಡಿದ್ದ ಜಾತಕ್ಕೆ, ಅವ್ರ ಮಾತು ಕೇಳಿದ ಜಾತಕ್ಕೆ ಯೋಗ್ಯ. ಮಗ ಅಂಬೋದು ಸೆಕೆಂಡರಿ, ಮೇನ್ ಏನದು ಯೋಗ್ಯ ಅಯೋಗ್ಯ ಅಷ್ಟೇ. ಪ್ರಾದಾಚ್ಯ ತಸ್ಯ ಸುಗತಿಂ. ಇಲ್ಲಿ ಕಥೆ ಮುಗೀತು, ಶಾಪದ ಕಥೆ ಮುಗೀತು. ಆದ್ದರಿಂದ ಆತನ ಏನು ಕೊಟ್ರೀಗ ಸುಗತಿಂ ಪ್ರಾದಾತ್, ಸದ್ಗತಿ ಸಿಕ್ತು. ಸದ್ಗತಿ ಸಿಕ್ತು ಅಂದ್ರೆ ಏನರ್ಥ ಅವರಿಗೆ? ಆಗಲೇ ಮೋಕ್ಷಕ್ಕೆ ಹೋದ್ರು ಅಂತಲ್ಲ, ಮೂಲ ರೂಪ ಸೇರ್ಕೋತಾರೆ. ಮೂಲ ರೂಪ ಸೇರ್ಕೊಂಡು ಅಲ್ಲಿ ಮುಗಿದೋಯ್ತು ಕತೆ. ಆದ್ದರಿಂದ ಉಳಿದವರಿಗೆ ಸಾಮಾನ್ಯ ಸದ್ಗತಿ ಅಂದರೆ ಅಲ್ಲಿ ಹೋಗ್ತಾರೆ, ಅಮುಕ್ತ ಸ್ಥಾನಕ್ಕೆ ಹೋಗ್ತಾರೆ. ಪ್ರಾದಾಚ್ಯ ತಸ್ಯ ಸುಗತಿಂ ನಿಜಗಾಯಕಸ್ಯ ಭಕ್ಷಾರ್ಥವಂಸಕಮಿತೋಪಿ ಸಹಾನುಜೇನ. ಈಗ ಒಂದು ದೃಷ್ಟಾಂತ ಇದೆ. ಮುಂದೆ ಬರೋರಿಗೂ ಹೊಡಿಲಕ್ಕೆ ಬರುತ್ತಾ ಬಾಣ? ನಿನ್ನೆ ಬಾಣ ಬಂದಿತ್ತಲ್ಲ, ಮುಂದೆ ಬರೋರಿಗೂ ಬಾಣ ಹೊಡಿಲಕ್ಕೆ ಬರುತ್ತಾ ಅಂತ ಕೇಳಿದರೆ ಬರುತ್ತೆ. ಅಶ್ವತ್ಥ ಅವರು ಬಾಣ ಬಿಟ್ಟರು, ಪಾಂಡವರ ಸಂತತಿ ಸಮೇತ ಪಾಂಡವರು ಸಾಯಲಿ ಅಂತೀರಿ. ಇನ್ನೂ ಸಂತತಿ ಹುಟ್ಟೇ ಇಲ್ಲ. ಆ ಬ್ರಹ್ಮಾಸ್ತ್ರ ಹೇಗಿದೆ ಈಗ? ಬ್ರಹ್ಮಾಸ್ತ್ರ ಹೇಗಿದೆ? ಆ ಬ್ರಹ್ಮೇಶ್ವರಾಸ್ತ್ರ ಬಿಟ್ಟಿದ್ದಾರಲ್ಲ, ಅದು ಈಗ ಹೊಡೆದರೆ ಮುಂದೆ ಹುಟ್ಟದಂತೆ ಮಾಡುತ್ತೆ. ವಂಶ ಸಾಯಲಿ ಏನರ್ಥ? ಮಕ್ಕಳಾಗಬಾರದು ಅಂತ ಅರ್ಥ. ಮಕ್ಕಳಾಗ ಬರೋದೇ ಇಲ್ಲ. ಅಕಸ್ಮಾತ್ ಆದರೆ ಉಳಿಯೋದಿಲ್ಲ. ಪರಿಸರ ಉಳಿಸ್ಬೇಕಾಯ್ತು, ಕೃಷ್ಣ ಉಳಿಸಿದೆ. ಆದರೆ ಪರಿಸರ ಅವರ ಶಾಪ, ಅವರ ಅಸ್ತ್ರ ವ್ಯರ್ಥ ಮಾಡೋದಕ್ಕೋಸ್ಕರ ಪರಿಸರ ಒಬ್ಬರು ಬದುಕಿದ್ರು ಅವರ ಸಂಕಲ್ಪ ಹೋಯಿತು. ಆತ ಬದುಕಬೇಕಲ್ಲ. ಸಂತತಿರ ವರ್ಷ ಸಹಸ್ರಂ ಪಾಂಡವಾನಾಂ ಭವೇದ್ಧುವಿ. 1000 ವರ್ಷ ರಾಜ್ಯಭಾರ ಮಾಡ್ತಾರೆ. ಅಂದರೆ ಇವರು ಬಸವತ್ತ ಅವರ ಶಾಪನ ಪೂರ್ತಿ ಬದಲಾಯಿಸಿಬಿಟ್ಟು ಆ ರೀತಿ ಮಾಡಿದ್ರು. ಅಲ್ಲಿಗೆ ನಿಂತೋಗ್ಬೇಕು. ಪೂರ್ತಿ ಬಿಡಲಿಲ್ಲ, ಆಮೇಲೆ ನಿಂತೋಯ್ತು. ಆದರೆ ಪೂರ್ತಿ ಕೇಳಲಿಲ್ಲ, ಅಲ್ಲಿವರೆಗೂ ಇರೋ ಹಾಗೆ ಮಾಡಿದೆ ಪರಮಾತ್ಮ. ಇದೇ ರೀತಿ ಪ್ರಸಂಗ ಇರೋದರಿಂದ ಆ ಕಾಗೆಗಳಿಗೆ 2 ಕಣ್ಣು ಮುಂದೆ ಹುಟ್ಟೋ ಕಾಗೆಗಳು ಹಾಗೆ ಮಾಡಿದ ಅಂದರೆ ಹೌದು, ಆ ಶಕ್ತಿ ಇದೆ. ಪರಮಾತ್ಮ ಸರ್ವತಂತ್ರ ಸ್ವತಂತ್ರ ಹಾಗೆ ಮಾಡ್ತಾನೆ. ಪ್ರಾಪ್ತಮ್ ಕೆಲವರಿರ್ತಾರೆ, ಅಯೋಗ್ಯರಿರ್ತಾರೆ, ಅವನ್ನ ಡಿಸ್ಪ್ಯಾಚ್ ಮಾಡೋದು. ಇವನ್ನ ಕಡೆಯವ್ರು ಯಾರನ್ನೂ ಸೇರಿಸ್ಬೇಡಿ ಅಂತ ಹೇಳಿದ್ರೆ ಹಾಗೆ. ಈ ಗುಂಪಿನ ಯಾರ್ಯಾರನ್ನೂ ಹೆಚ್ಕೋಬೇಡಿ. ಮತ್ತು ಬ್ಯಾಕ್ಗ್ರೌಂಡ್ ಕೇಳ್ತಾರಲ್ಲ ಹಾಗೆ, ಅವ್ರು ಕ್ರಿಮಿನಲ್ ಆಗಿದ್ದರೆ ನೀವೆಲ್ಲ -ಪಾಯಿಂಟ್ ಶುರುವಾಯ್ತು ಆಗಲೇ. ಅದು ದೊಡ್ಡದು ಕ್ರಿಮಿನಲ್ ಆದರೆ ಇವರಿಗೆ ಹೆಸರು ಅಲ್ಲೇ ರಿಜೆಕ್ಟ್ ಮಾಡಿಬಿಡ್ತಾರೆ ಫಸ್ಟ್ ಸ್ಟೇಜಲ್ಲಿ. ಅದು ವಂಶ ಪಾರಂಪರ್ಯ ಬಂದಾಗಾಯ್ತಲ್ಲ. ಅದು ಮನುಷ್ಯರಿಗೆ ಒಂದು ಲಿಮಿಟೆಡ್ ಶಕ್ತಿ ಇರುತ್ತೆ, ದೇವರದ್ದು ಅಬ್ಸಲ್ಯೂಟ್ ಆದ್ದರಿಂದ ಏನು ಬೇಕಾದ್ರೂ ಮಾಡ್ತಾರೆ. ಪ್ರಾಪ್ತಂ ದಶಾಂ ಸಪದಿ ತುಂಬುರು ನಾಮಧೇಯಂ ಗಾಯಕಸ್ಯ ನಿಜಗಾಯಕಸ್ಯ. ಏನು ಮಾಡಿದ್ದ ಕೇಳಿದ್ರಲ್ಲ, ನಿಜಗಾಯಕಸ್ಯ, ತನ್ನ ಕುರಿತು ಸ್ತೋತ್ರ ಮಾಡ್ತಾ ಇದ್ದ. ಅದರಿಂದನೇ ಆತ ರಕ್ಷಣೆ ಮಾಡ್ದ. ಭಕ್ಷಾರ್ಥ, ಅಡಿಗೆಯವರು ಪ್ರತ್ಯೇಕ ಇರೋದು ಗೊತ್ತಿದೆ ಮಠಗಳಲ್ಲಿ. ಅಡಿಗೆಯವರು ಬೇರೆ ಇರೋದಿಲ್ಲ. ಅಡಿಗೆಯವ್ರು ಹೇಗೋ ಇದು ಗಾಯಕರ ಹಾಗೆ. ಪ್ರತಿಯೊಂದಕ್ಕೂ ಒಂದು ಅವರೇ ಮಾಡೋದ್ರಿಂದ ಏನೋ ಎಲ್ಲ ಗೊತ್ತಿರೋ ಮತ್ತೆ ಹೇಳ್ಕೊಡ್ಬೇಕಾಗಿಲ್ಲ. ದಿವಸ ಒಬ್ಬರು ಬಂದು ಎಲ್ಲ ಹೇಳ್ತಾ ಕೊಡ್ಬೇಕು ಅವನಿಗೆ. ಮತ್ತೆ ಪ್ರತಿಯೊಬ್ಬರು ಅವನೇ ವಂಶ ಪಾರಂಪರ್ಯ ಬಂದರೆ ಏನಾಗಿರುತ್ತೆ ಅವನಿಗೆ? ಎಲ್ಲ ರಕ್ತಗತ ಆಗಿರುತ್ತೆ. ಅವ್ನು ನೋಡಿ ತಿಳ್ಕೊಂಡಿರ್ತಾನೆ, ಕೇಳಿ ತಿಳ್ಕೊಂಡಿರ್ತಾನೆ. ಅದೇ ಮಾಡೋ ಶಕ್ತಿ ಒಳಗಿಂದ ದೇವ್ರು ಕೊಟ್ಬಿಟ್ಟಿರ್ತಾನೆ. ನಿಜಗಾಯಕಸ್ಯ ಭಕ್ಷಾರ್ಥ ವಂಸಕಮಿತೋಪಿ ಸಹಾನುಜೇನ. ಆ್ಯಕ್ಚುಲಿ ಇದೆಲ್ಲ ಅವನಿಗೆ ಜ್ಞಾನ ಇಲ್ಲ. ಈಗ ಈ ಕೋಮಾದಲ್ಲಿದ್ದವರಿಗೆ ಡ್ರಿಪ್ಸ್ ಆಗಿದೆ ಕೇಳಕ್ಕೆ ಬರುತ್ತೆ, ಅವರಿಗೆ ಏನೂ ಇಲ್ಲ. ಅದ್ರ ಭಕ್ತ ಅದಕ್ಕೇನು ಮಾಡಿದ್ದಾರೆ. ಈಗೇನು ಈಗಿನ ಮಟ್ಟಿಗೆ ಅವ್ನಿಗೇನು ಬೇಕಾಗಿತ್ತು?
ಹಸಿವೆ ಆಹಾರ ಬೇಕಾಯ್ತು ಹಿಡಿದು ತಿನ್ನಕ್ಕೆ ಅಂತ ತೊಗೊಂಡಿದ್ದ ಅಷ್ಟೇ. ನೋಡಿ, ಭಕ್ಷಾರ್ಥ ತಿನ್ನಕ್ಕೆ ಅಂತ ಎತ್ಕೊಂಡಿದ್ದಾನೆ ಮೇಲಕ್ಕೆ ಪರಮಾತ್ಮ. ಅಂಸಕ ಮಿತೋಪಿ, ಅಂಸಕ ಅಂದರೆ ಭುಜ ಮೇಲೆ ಕುಡಿಸ್ಕೊಂಡಿದ್ದ, ಇದು ತಿನ್ನಕ್ಕೆ ಅನುಕೂಲ ಹಿಡ್ಕೊಂಡಿದ್ದ. ಆಗೇನಾಯ್ತು, ಪರಮಾತ್ಮ ಅವನು ತೋಳು ಕತ್ತರಿಸಿ ಉದ್ಧಾರ ಮಾಡಿಬಿಟ್ಟ. ಈ ಮಾತು ಅರ್ಥ ಮಾಡ್ಕೊಂಡ್ರೆ ಬಂದಿದ್ದೇನೋ ಅವನು ತೊಗೊಂಡು ತಿನ್ನಕ್ಕೋಸ್ಕರ ಮಾಡಿದ್ದು ಉದ್ಧಾರ. ಅದು ಯಾಕೆ ಸ್ವರೂಪ ಎಂಥದ್ದು, ಸ್ವರೂಪ ಭಗವದ್ಭಕ್ತ, ಶಾಪ ಪರಿಹಾರ ಮಾಡಬೇಕಾಗಿತ್ತು. ಬುರುಬುರು ಕಾಲಿಲಿ ಒದ್ರು ಉದ್ಧಾರ ಮಾಡಿದ. ಇವ್ರೇನು ಮಾಡಿದ್ದು, ತಿನ್ನಕ್ಕೆ ತಗೊಂಡ್ರು. ಇವರು ಗಂಟಾಕಂಡ ಪಿಶಾಚಿಗಳು ಪಿಶಾಚಿನ ಕೊಂದು ದರಬೆಲೆ ಕೊಟ್ಟಾಗೆ ಒಂದು ಹೆಣ ಅನ್ನೊಂದು ಕೃಷ್ಣಾರ್ಪಣ ಅಂತ ಹೇಳಿದ್ರು. ಅದು ದೇವರು ಎಷ್ಟು ಕರುಣಾಳು ಅಂದರೆ, ಭಕ್ತರಾಗಿದ್ದರೆ ಅವ್ರು ಏನೇ ಕೊಟ್ಟರು ಏನು ಮಾಡ್ಕೊಂಡ್ಬಿಡ್ತಾನೆ, ಅದನ್ನು ಸ್ವೀಕಾರ ಮಾಡ್ತಾನೆ. ಅದಕ್ಕೆ ಅಚ್ಚುತ್ತರ ನಿನ್ನಂಥ ಹುಚ್ಚು ದೊರೆಗಳ ಕಾಣೆ, ಕಚ್ಚಿ ಬೈದು ಒದ್ದ ಭಕುತರ ಉದ್ಧಾರ ಮಾಡಿದೆ ಅಂತ ಹೇಳಿದೆ. ಕಚ್ಚಿ ಬೈದು ಒದ್ದ, ಕಚ್ಚರಕ್ಕೆ ಬಂದವನು, ಬೈದವನು ಶಿಶುಪಾಲ, ಒದ್ದವರು ಭೃಗುಮುನಿಗಳು. ಮಕ್ಕಳು ಒದ್ರೆ ತಾಯಿಂದ ಏನು ಮಾಡ್ತಾರೆ, ತಂದೆ ತಾಯಿ ಏನಲ್ಲ ಕಾಲಿಗೇನಾಯ್ತು ಅಂತ ಯೋಚನೆ ಮಾಡ್ತಾರೋ, ತಮಗೇನಾಯ್ತು ಯೋಚನೆ ಮಾಡೋದಿಲ್ಲ. ಮನೋಭಾವ ಅಂತಿಲ್ಲ ಮಕ್ಕಳಿಗೆ, ಯಾತಕ್ಕೆ ತಿಳುವಳಿಕೆನೇ ಇಲ್ಲ, ಇನ್ನು ಶಕ್ತಿ ಇಲ್ಲೇ ಇಲ್ಲ. ಅದಕ್ಕೇನು ಮಾಡ್ತಾರೆ ಇವರು, ಯಾವಾಗಲೂ ದೇವರು ಎಲ್ಲರೂ ಭಾರಿ ಚಿಕ್ಕ ಮಕ್ಕಳಿದ್ದಾಗ ಆದ್ದರಿಂದ ಏನು ಮಾಡೋಕ್ಕೆ ಬರೋದಿಲ್ಲ ಇವರಿಗೆ. ಅವ್ರ ಪ್ರೀತಿಯಿಂದ ತಿಳಿಯೋದು ಏನು ಮಾಡಿದ ಪರಮಾತ್ಮ ಉದ್ಧಾರ ಮಾಡ್ತಾನೆ. ಇವನೇ ಕಚ್ಚ ಕೊಟ್ಟಿದ್ದಾನೆ, ಭಕ್ಷಾರ್ಥಂ ಭಕ್ಷ ಮಾಡಕ್ಕೆ ಕೊಟ್ಟಿದ್ದಾನೆ. ಈಗ ಅರ್ಥ ಆಯ್ತು. ಈಗ ತಿನ್ಬೇಕಂತ ಕರ್ಕೊಂಡಿರೋದೇನು, ಹಣ್ಣು ಎತ್ಕೊಂಡಿರೋ ಭುಜ ಮೇಲೆ ಹಣ್ಣು ಇಟ್ಕೊಂಡಿರೋಡಿದ್ದಾರೆ ತಿನ್ನಬೇಕು ಅಂತೇಳಿ. ಆವತ್ತಲ್ಲೂ ದೇವರು ಏನು ಮಾಡಿದ್ದಾರೆ. ಇದರಿಂದ ಏನು ಗೊತ್ತಾಗುತ್ತೆ ನಮಗೆ, ಭಕ್ತರು ಏನು ಮಾಡಿದ್ರೆ ಪರಮಾತ್ಮ ಕ್ಷಮಿಸ್ತಾನೆ ಅಂತ. ಆದ್ದರಿಂದ ಮೊದಲು ನಾವೇನಾಗಬೇಕು, ಭಕ್ತರಾಗಿಬಿಡ್ಬೇಕು. ಅದಾಗಿಬಿಟ್ಟು ಒಂದು ರಿಸರ್ವೇಷನ್ ಇದೆ ಲೆಕ್ಕಲ್ಲಿ. ಎನ್ರೋಲ್ ಆಗಿಬಿಟ್ರೆ ಅವನಿಗೆ ಅಡ್ಮಿಷನ್ ಆಯಿತು ಅಂದರೆ ಯಥಾಪ್ರಕಾರ ಎಲ್ಲ ಫೆಸಿಲಿಟಿ ಸಿಗಕ್ಕೆ ಶುರುವಾಗುತ್ತೆ. ಭಕ್ತರು ಅಂತ ಆಗಬೇಕಷ್ಟೆ. ಭಕ್ತಿಯನ್ನು ಬಿಟ್ಟರೆ ಏನು ಮಾಡಿದರೂ ಉಪಯೋಗಕ್ಕೆ ಬರೋದಿಲ್ಲ. ಆ ದುರ್ಯೋಧನ ಊಟಕ್ಕೆ ಕರೆದ್ರೂ ಬಿಡದೆ ಒಂದು ತಿಂಗಳಲ್ಲಿ ಯಾರನ್ನ ಕೊಂದಾಕಿದ್ದ ಪರಮಾತ್ಮ, ಕೊಲಿಸ್ಬಿಟ್ಟ. ಊಟಕ್ಕೆ ಕರೆದ್ರೂ ಕೂಡ ಅಷ್ಟೆಲ್ಲ ಅಡುಗೆ ಮಾಡಿಸಿ. ಯಾಕೆ ಅವನ ಭಕ್ತಿ ಇರಲಿಲ್ಲ. ಭಕ್ತಿ ಇದ್ದಿದ್ದಕ್ಕೆ ಏನು ಮಾಡ್ತಾನೆ, ಈಗ ಇಂಥವ್ರನ್ನೂ ಉದ್ಧಾರ ಮಾಡ್ತಾನೆ. ಸೊ ಭಕ್ತಿ ತುಂಬ ದೊಡ್ಡದಾದ್ದರಿಂದ ಅದನ್ನು ಆದಷ್ಟು ನಾವೇನು ಮಾಡಬೇಕು, ಎವ್ರಿ ಮೊಮೆಂಟ್ ಭಕ್ತಿ ಬೆಳೆಸಬೇಕು, ಉಳಿಸ್ಬೇಕು. ಯಾವುದೇ ಕಾರಣಕ್ಕೆ ಕೆಡಬಾರ್ದು. ಅದು ಯಾವಾಗ ತಪ್ಪುಗಳನ್ನು ಮಾಡ್ತೇವೆ ತಕ್ಷಣ ಅಫೆಕ್ಟ್ ಆಗೋದು ಯಾವುದು, ಭಕ್ತಿಗೆ ಏಟುಬಿಡೋದು. ಭಕ್ತಿಗೆ ಏಟು ಬಿತ್ತು ಅಂದರೆ ಅಲ್ಲಿ ಸಾಧನೆ ಎಲ್ಲ ಕೆಟ್ಟೋಯ್ತು. ಭಕ್ತಿನ ಕಾಪಾಡ್ಕೋಬೇಕು. ಹಣ ಸಂಪಾದನೆ ಮಾಡೋದು ಎಷ್ಟು ಮುಖ್ಯನೋ ಅದನ್ನು ಸಂರಕ್ಷಣೆ ಮಾಡೋದು, ಬೆಳೆಸೋದು ಅಷ್ಟೇ ಮುಖ್ಯ. ಇದು ನಿಜವಾದ ಸಂಪತ್ತು ಭಕ್ತಿ. ಆದ್ದರಿಂದ ಅದನ್ನು ಹಾಗೆ ನೋಡ್ಕೋಬೇಕು. ನಾವು ಮಾಡೋ ಒಂದೊಂದು ತಪ್ಪು ಕೂಡ ಭಕ್ತಿಗೆ ಅಫೆಕ್ಟ್ ಆಗುತ್ತೆ. ಭಕ್ತ್ವಾಸ್ಯ ಬಾಹು ಯುಗಲಂ ಅಂತ ಹೇಳಿದ್ರಿಂದ ಎರಡು ಯುಗ ಅಂದರೆ ಎರಡು ತೋಳು ಹೋಯ್ತು. ಯುಗಲಂ ಚಕಾರ ಸಮ್ಮಾನಯನ್ ವಚನ ಮಂಬುಜ ಜನ್ಮನಃ ಆಸೌ. ಬ್ರಹ್ಮದೇವರ ಮಾತನ್ನು ಮಾನ ಮಾಡೋದಕ್ಕೋಸ್ಕರ ಬಿಲಗಂ ಚಕಾರ ಒಂದು ಬಿಲದಲ್ಲಿ ಹಾಕಿದ್ರು. ಬಿಲದಲ್ಲಿ ಹಾಕಿ ಮುಚ್ಚಿದ್ರು. ಅಲ್ಲಿ ಅವನು ಸತ್ತ, ಮೂಲ ರೂಪ ಸೇರಿಕೊಂಡು. ಪ್ರಾದಾತ್ಯ ತಸ್ಯ ಸುಗತಿಂ ನಿಜಗಾಯಕಸ್ಯ, ಪ್ರಾದಾತ್ಯ ತಸ್ಯ ಸುಗತಿಂ ನಿಜಗಾಯಕಸ್ಯ, ತನ್ನನ್ನು ಸರಿಯಾದ ಸ್ತೋತ್ರ ಮಾಡ್ತಕ್ಕ ಒಳ್ಳೆಯ ಗಂಧರ್ವ ಅವನು. ಅದಕ್ಕೆ ಹಾಗೆ ಮಾಡಿದ್ದಾರೆ. ಭಕ್ಷಾರ್ಥಂ ಅಂಸಕಮಿತೋಪಿ, ತಿನ್ನೋದಕ್ಕೋಸ್ಕರ ಬುದ್ಧಿ ಮೇಲೆ ಕೂಡಿಸ್ಕೊಂಡಿದ್ದರೂ ಕೂಡ ಅದು ಒಬ್ಬನೇ ಅಲ್ಲ, ಸಹಾನುಚೇನ ತನ್ನನ್ನು ತನ್ನ ಭಕ್ತ ಲಕ್ಷ್ಮಣನನ್ನು ಕೂಡಿಸ್ಕೊಂಡಿದ್ದರೂ ಕೂಡ ದೇವರು ಅವರ ಎರಡು ಭುಜಗಳನ್ನು ಕತ್ತರಿಸಿ ಸದ್ಗತಿನೇ ಕೊಟ್ಟ. ಯಥಾಸೌ ನಿಯಮೇ ಕಲ್ಪಃ ಪ್ರೀತಿಂ ವಿಧಿತ್ಸುಃ ಅಗಮದ್ಭವನಂ ನಿಜಸ್ಯ ಕುಂಭೋದ್ಭವಸ್ಯ ಪರಮಾದರತೋ ಮುನಾ ಚ ಸಂಪೂಜಿತೋ ಧನುರನೇನ ಗೃಹೀತಮಿಂದ್ರಾತ್ ಶಾರ್ಂಗಂ ತದಾದಿ ಪುರುಷೋ ನಿಜಮಾಜಹಾರ. ನೋಡಿ, 2 ಶ್ಲೋಕ, ಶರಭಂಗದ 2 ಶ್ಲೋಕ, ಇವ್ರದ್ದು 2 ಶ್ಲೋಕ, ಮತ್ತು 2 ಶ್ಲೋಕದಲ್ಲಿ ಮುಗಿಸ್ತಾ ಹೋಗ್ತಾರೆ. ಒಂದೇ ಶ್ಲೋಕ ಕೆಲವರಿಗೆಲ್ಲ ಕೂಡ. ಬಟ್ ಈ ಮುಖ್ಯವಾದ ಅಂಶ ಎಲ್ಲ ಹೆಸರಿಸಿರ್ತಾರೆ. ಪ್ರೀತಿಂ ವಿಧಿತ್ಸುಹು ಅಗಮತ್ ಭವನಂ ನಿಜಸ್ಯ ಕುಂಭೋದ್ಭವಸ್ಯ ಪರಮಾದರತಃ ಅಮುನಾ ಚ ಸಂಪೂಜಿತಃ ಧನುಃ ಅನೇನ ಗೃಹೀತಂ ಇತಿ ಇಂದ್ರಾತ್ ಶಾರ್ಂಗಂ ತತ್ ಆದಿಪುರುಷಃ ನಿಜಂ ಆಜಹಾರ. ಮುಂದೆ ಬಂದಿದ್ದು ಅಗಸ್ತ್ಯರ ಪ್ರಸಂಗ. ಅಗಸ್ತ್ಯರು ಏನು ಮಾಡ್ತಾರೆ, ಅಗಸ್ತ್ಯಾಸ್ತ್ರ ಬಗ್ಗೆ ಬರ್ತಾರೆ ರಾಮದೇವ್. ಅವ್ರೇನು ಮಾಡ್ತಾರೆ, ಧನುಸ್ಸನ್ನು ಕೊಡ್ತಾರೆ ಕೃಷ್ಣಾರ್ಪಣ ಅಂತೇಳಿ. ರಾಮದೇವ್ರು ಸ್ವೀಕಾರ ಮಾಡ್ತಾರೆ. ಅದು ಬ್ಯಾಕ್ಗ್ರೌಂಡ್ ಎಲ್ಲ ಹೇಳ್ತಾರೆ. ಯಾವ ಧರಿಸೋದು ಅಂದರೆ ಪ್ರೀತಿಂ ವಿಧಿಸ್ಸು ಅಗವದ್ ಭವನಂ ನಿಜಸ್ಯ ಕುಂಭೋದ್ಭವಸ್ಯ. ಅಗಸ್ತ್ಯರಾಶ್ರಮಕ್ಕೆ ಬಂದರು. ಯಾಕೆ, ತನ್ನ ಪ್ರೀತಿಯನ್ನು ತೋರಿಸೋದಕ್ಕೋಸ್ಕರವಾಗಿ ಪರಮಾತ್ಮ ಬಂದ. ತುಂಬ ಬೇಕಾದವ್ರ ಮನೆಗೆ ಯಾವುದೋ ಊರಿಗೆ ಹೋಗಿರ್ತಾರೆ, ಬೇಕಾದವ್ರು ಇರ್ತಾರೋ, ಇನ್ವಿಟೇಷನ್ ಏನೂ ಗೊತ್ತಿಲ್ಲ ಅವರಿಗೆ, ಹುಡ್ಕೊಂಡು ಹೋಗ್ತಾರೆ. ಗೊತ್ತಾಯ್ತಾ? ಯಾತಕ್ಕೆ?
ಅವ್ರಿಗೆ ಬಂದಿರೋದು ಗೊತ್ತಿಲ್ಲ, ಕರೆಯೋ ಪ್ರಸಂಗ ಇಲ್ಲ, ಒಂದು ಪ್ರೀತಿ ತೋರ್ಸೋಕ್ಕೋಸ್ಕರ ಹೋಗ್ತಾರಲ್ಲ, ಹಾಗೆ ಇದು ರಾಮದೇವ್ರು ಹಾಕಿಕೊಟ್ಟ ಪದ್ಧತಿ. ಬೇಕಾದವ್ರನ್ನ ಕಂಡು ಬರೋ ಅಭ್ಯಾಸ ಆ ಜಾಗಕ್ಕೆ ಹೋದಾಗ ದಂಡಕಾಂಡದಲ್ಲಿ ಹುಡುಕೊಂಡು ಕೊಟ್ಟರೋದ್ರು, ಲೋಕದೃಷ್ಟಿಯಲ್ಲಿ ಹುಡುಕಿದ್ದಷ್ಟೇ. ಅಗಮದ್ ಭವನಂ ನಿಜಸ್ಯ, ನಿಜಸ್ಯ ಅಂದರೆ ಭಕ್ತಸ್ಯ ಅಂತ ಅರ್ಥ. ಯಾರವರು? ಕುಂಭೋದ್ಭವರು. ಕುಂಭೋದ್ಭವರು ಅಂದರೆ ಅಗಸ್ತ್ಯರು, ಕುಂಭದಲ್ಲಿ ಹುಟ್ಟಿದವರು ಅಂತೇಳಿ. ದ್ರೋಣದಲ್ಲಿ ಹುಟ್ಟಿದವರು, ಇದು ಕುಂಭದಲ್ಲಿ ಹುಟ್ಟಿದವರು. ಕುಂಭೋದ್ಭವಸ್ಯ ಭವನಂ, ಅವ್ರ ಭವನ ಅಂದರೆ ಏನು? ಪರ್ಣಕುಟಿ ಅಂತ ಅರ್ಥ, ದೊಡ್ಡ ಪ್ಯಾಲೇಸ್ ಅಲ್ಲ. ಅದಕ್ಕೆ ಹೋದರು. ಪರಮಾದರತಃ ಅಬುನಾಚ, ಪರಮಾದರದಿ ಕೇಳುವುದು ಬಂತಲ್ಲ, ಪರಮಾದರತಃ. ಆದರ ಅಂದರೆ ಭಕ್ತಿ. ಅವ್ರಿಗೆ ಖುಷಿಯಾಗಿ ಕೆಲವರು ಇರ್ತಾರೆ, ಏನು ಇದಕ್ಕಿಂತ ಬಂದುಬಿಟ್ರಲ್ಲ, ಏನು ಯಾರು ಕರೆದಿರಿ ಆಗಲ್ಲ, ಇಲ್ಲ. ಎಷ್ಟು ಪ್ರೀತಿ ಅವ್ರಿಗೆ ಅಷ್ಟೇ ಗೌರವ. ಏನು ಗೊತ್ತೇ ಇರಲಿಲ್ಲ ಬಂದುಬಿಟ್ರಲ್ಲ, ಏನು ಆಶ್ಚರ್ಯ, ಭಾರಿ ಸಂತೋಷ ಅಂತೇಳಿ ಕರೆದಾಗ ಬಂದರೆ ಅದಕ್ಕೆ ಜಾಸ್ತಿ ಸಂತೋಷ ವ್ಯಕ್ತಪಡಿಸ್ತಾರೆ. ಅಯೋಗ್ಯರಾದರೆ ಅದನ್ನು ಮಾತಿಗೆ ದುಪ್ಪಸರ್ತಿ ಹೇಳ್ತಾರೆ, ನಾನು ಅನ್ಕೊಂಡಿದ್ದಿಲ್ಲ ಬಂದಿರಿ ಅಂತ ಬಂದು ಅವ್ರು ವಾಪಸ್ ಹೋಗ್ಬಿಡ್ಬೇಕು, ಆ ರೀತಿ ಮಾಡ್ತಾರೆ. ಅದು ತಪ್ಪದು. ಪರಮಾದರತಃ ಅಮುನಾಚ, ಅತ್ಯಂತ ಆದರದಿಂದ ಪೂಜಿತರಾದರು. ಸಂಪೂಜಿತ, ಸಂಪೂಜಿತ, ಭಾರಿ ಚೆನ್ನಾಗಿ ಭಕ್ತಿಯಿಂದ ಪೂಜೆ ಮಾಡಿದರು. ಇನ್ನೊಂದು ಅರ್ಥ, ಸಂ ಅಂದರೆ ಅಕಯ ಪ್ರಭಿ ಸಂಭೂಮ, ಸಂ ಅಂದರೆ ನಾರಾಯಣ. ಸಂಪೂಜಿತ, ಪೂಜೆ ಮಾಡಬೇಕಾದ್ರೆ ಏನೋ ಒಬ್ಬ ರಾಜಕುಮಾರ ಬಂದರೆ ಪೂಜೆ ಮಾಡಲಿಲ್ಲ, ವಿಷ್ಣು ಅಂತಲೇ ಪೂಜೆ ಮಾಡಿದರು ಅಂತ, ಆ ಜ್ಞಾನದಿಂದನೇ ಪೂಜೆ ಮಾಡಿದರು. ಸಮ್ಮಿತಿ ಪೂಜಿತ ಧನುರನೇನ ಗೃಹೀತಂ, ಆಗ ಅವ್ರು ಏನು ಮಾಡಿದ್ರು? ಧನಸ್ಸನ್ನು ಕೊಟ್ಟರು, ಕೃಷ್ಣಾರ್ಪಣ ಅಂತ ಒಪ್ಪಿಸಿದರು. ಆ ಧನಸ್ಸು ಯಾವುದು ಅಂದರೆ ಅವ್ರ ಧನಸ್ಸಲ್ಲ, ಋಷಿಮುನಿಗಳು ಧನಸ್ಸಾಗಿ ಇಟ್ಕೊಂಡಿರ್ತಾರೆ, ಅವರು ಧನಸ್ಸಿಲ್ಲ. ಏನಿತ್ತು ಅವರಲ್ಲಿ? ಶಾರ್ಗ ಧನಸ್ಸೇ ಇತ್ತು. ಇದ್ರದವ್ರು ಏನು ಮಾಡಿದರು? ಕೊಟ್ಟರು ಅವ್ರ ಕೈಲಿ. ರಾಮನಿಗೆ ಒಪ್ಪಿಸಿಬಿಡಿ ಅಂತ ಕೊಟ್ಟಿದ್ರು. ರಾಮನಿಗೆ ಒಪ್ಪಿಸಿ ಅಂತೇಳಿ ಅದು ಒಪ್ಪಿಸಿದ್ರಿ. ತದಾದಿ ಪುರುಷ ಶಾರ್ಗಂ ತದಾದಿ ಪುರುಷ ನಿಜಂ ಆಜಹಾರ. ಅಂತೂ ಯಾರ್ದೋ ಧನಸ್ಸು ಸಿಕ್ತು, ರಾಮನಿಗೆ ಅಲ್ಲ, ನಿಜಂ ತನ್ನದೇ ಧನಸ್ಸನ್ನು ಅವ್ರ ಮೂಲಕ ಬರೆ ಮಾಡಿದ್ರು. ಆತನ ಧನಸ್ಸನ್ನು ಆತನಿಗೆ ಕೊಟ್ಟರು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಹರಿಯ ಕರುಣದಳ ಆದ ಭಾಗ್ಯವ. ಇದು ಅವರಿಬ್ಬರೇ ಅಲ್ಲ, ಯಾರೇ ಏನೇ ಕೊಟ್ಟರು ಕೂಡ ಏನು ಮೂಲತಃ ಅದು ದೇವ್ರದ್ದು ಅಷ್ಟೇ ಹೊರತು ಬೇರೆ ಮಕ್ಕಳ ಕೈಲಿ ಹುಂಡಿಗೆ ಹಾಕಿಸ್ತಾರೆ ದುಡ್ಡ, ಗೊತ್ತಾಯ್ತಾ? ಅವ್ರ ಕೈ ಹಿಡ್ಕೊಂಡು ತಮ್ಮ ದುಡ್ಡು ಕೊಟ್ಟು ಅದರಲ್ಲಿ ಹಾಕಿ, ಮಗು ನಾನು ಹಾಕಿದೆ ಜ್ವರ ಹೊಡೆಕೊಂಡು ನಾನು ಹುಂಡಿಗೆ ಹಾಕಿಬಿಟ್ಟೆ ಅಂತ ಹೇಳ್ತಾ ಬರುತ್ತೆ. ಆದರೆ ಮಾಡಿಸಿದ್ದೇನೋ ಎತ್ಕೊಂಡು ಕೈಲಿ ಹಿಡಿಸ್ಕೊಂಡು ತಂದೆ ದುಡ್ಡು ಕೊಟ್ಟು ಸರಿಯಾಗಿ ಅದಕ್ಕೆ ಬೀಡ ಹಾಕಿಸಿ, ಮತ್ತೆ ಅದಕ್ಕೇನು ಸಮಾಧಾನ? ನಾನೇ ಹಾಕಿಬಿಟ್ಟೆ ಅಂತ ಹೇಳ್ಬಿಟ್ಟು. ಆದರೆ ಹಾಕ್ಸಿದ್ರು ಅಂತ ಜ್ಞಾನ ಬಂದರೆ ಅದು ಸಾರ್ಥಕ. ಮಗು ಬರೋದಿಲ್ಲ, ದೊಡ್ಡವರಾರು ಬರೋದ್ರೆ ತಪ್ಪು. ಇವತ್ತೆಲ್ಲರ ಸಾಧನೆಯೂ ಅಷ್ಟೇ. ಹೌದು, ಅದೇನದು ಸಾಂಶ ಅದು ಮೊದಲಿಂದ ಇದು ಅನಂತರದ್ದು ಸಾಂಶ. ಮೊದಲು ಧನಸ್ಸಿದೆ, ಈಗಾಗಲೇ ಧನಸ್ಸಮೇತನೇ ಬಂದರು ರಾಮದೇವರು. ಕಾಡಿಗೆ ಹೋಗ್ಬೇಕಾದ್ರೆ ಧನಸ್ಸಮೇತನೇ ಬಂದಿದ್ರು. ಅದು ಇದು ಏನಾಯಿತು, ಎರಡು ಒಂದಾಗ್ಬಿಟ್ಟು ಅಷ್ಟೇ. ಸಾಂಶ ಧನಸ್ಸು, ಸಾಂಶ. ಆದ್ದರಿಂದ ಸಮಸ್ಯೆ ಇಲ್ಲ. ಗೃಹೀತ ವಿಂದ್ರ ಶಾರ್ಗಂ ಧನು ತದಾ ಒಬ್ಬರನ್ನೇ ಹಾಲು ಕೊಟ್ಟರು, ಇನ್ನು ಮತ್ತೆ ಹಾಲು ಕೊಟ್ಟರು. ಹಾಲು ಆಗಲೇ ಕೊಟ್ಟಿದ್ರಲ್ಲ ಅಂತ ಕೇಳಿದರೆ ಅದೇ ಹಸುವಿನ ಹಾಲೇ ಮತ್ತೆ ಇಲ್ಲೂ ಕೊಟ್ಟರು ಅಷ್ಟೇ. ತೊಗೊಂಡು ಅದೇ ಅಂಶ ಅಂದರೆ ಅದೇ ಭಾಗನೇ. ಎಲ್ಲರಿಗೂ ಹಾಗಿರೋಲ್ಲ. ದೊಡ್ಡವರಾಗ್ತಾ ಹೋದಂತೆ ಏನಾಗುತ್ತೆ, ಒಬ್ಬನಿಗೆ 100 ಡ್ರೆಸ್ ಇಟ್ಕೊಂಡಿರ್ತಾನೆ ನೋಡಿ, ಹಾಗೆ ಸಾಂಶ. ಒಂದೇ ಬಟ್ಟೆ ಇದ್ದರೆ ಒಂದು ಬೇರೆ ನಿರಂಶ, ಅವರು ಅದನ್ನೇ ಒಗೆದ್ರೆ ಹಾಕೋಬೇಕು, ಬೇರೆ ದಾರಿ ಇಲ್ಲ. ಸಾಂಶರು 2-3 ಇದ್ದರೆ ಭಾಷೆ, 1000 ಇದ್ದರೆ ದೇವರಿಗೆ ಎಷ್ಟಿವೆ ಅಂಶಗಳು? ಅನಂತ. ಆ ಧನಸ್ಸು ಮೂಲತಃ ಸ್ವರೂಪ ಆದರು ತಾನೇ. ಅನಂತರ ಸರಸ್ವತಿ ಭಾರತೀಯರು ಆಗ ಗುಂಪಿದೆ, ಅದರಲ್ಲೂ ಕೂಡ ತಾರತಮ್ಯ ಇದೆ. ಅವರವ್ರ ತಕ್ಕಂತೆ ಅದು ಕೊಡ್ತಾ ಹೋಗ್ತಾ ರೋಲ್ ಇದೆ ಅದರಲ್ಲಿ. ಹೆಸರು ಶಾರ್ಗ ಅಂತಾರೆ. ಹಾಲು ಅಂತ ಕರಿಲೋದ್ರು ಹಾಲು ಅಂತಾನೆ ಕರೆಯೋದು, ಅದೇ ಶಾರ್ಗ ಅಂತ ಹೆಸರು. ಆ ದೇವ್ರ ಧನಸ್ಸಿ ಮಾತ್ರ, ಬೇರೆಯವರಿಗೆಲ್ಲ. ತದಾದಿ ಪುರುಷ ನಿಜಂ ಆಜಹಾರ, ಆದಿಪುರುಷನಾದ ಶ್ರೀರಾಮದೇವರು ತಗೊಂಡ್ರು. ಕ್ಲಾರಿಫಿಕೇಶನ್, ನಿಜಂ ತಂದೆ ತೊಗೊಂಡ್ರೆ ಹೊರತು ಯಾರ್ದೋ ತೊಗೊಂಡು ಉಪಯೋಗ ಮಾಡಿದ್ದಲ್ಲ ಅಂತ ಕರೀತಾರೆ. ನೋಡೋರಿಗೆ ಅನಿಸುತ್ತೆ ಯಾರ್ದೋ ತೊಗೊಂಡ್ರು ಅಂಥೇಳಿ. ಆಮೇಲೆ ಹೊಸ ವಿಷಯ ಎಷ್ಟೋ ನೋಡಿದಾಗ ಅನಿಸುತ್ತೆ. ಆಮೇಲೆ ಗೊತ್ತಾಗ ಇಲ್ಲ ಅವ್ರದೇ ಇಟ್ಟೋಗಿದ್ರು ವಾಪಸ್ ಕೊಟ್ಟಿವಿ ಅಂತೇಳಿ. ನಮ್ಮದಲ್ಲ ಅದು, ಅವರೇ ಇಟ್ಟಿದ್ದರೆ ವಾಪಸ್ ಕೊಟ್ಟಿವಿ ಅಷ್ಟೇ ಹೊರತು ನಮ್ಮದಲ್ಲ. ತೇರ ಹುಂಜೀಥಾಹ, ಎಲ್ಲ ದೇವರು ಕೊಟ್ಟಿದ್ದೆ ಹೊರತು ನಮ್ಮದಾಗಿ ಏನೂ ಇಲ್ಲ. ಹುಟ್ಟು ತೇರೂ ತಾರಲಿಲ್ಲ, ಏನೂ ತಂದಿಲ್ಲ ಅಂದರೆ ಇದರ ಚಾನ್ಸೇ ಇಲ್ಲ. ಏನು ತೋರಿಸಾಗಿದ್ದೆ ತಂದಿದ್ರೆ ಏನಾದ್ರು ಹೋಗ್ಬೇಕಾದ್ರೆ ಏನು ಒಯ್ಯೋದು ಇಲ್ಲ. ಹೇಗೆ ಬರೋದು ಹಾಗೆ ವಾಪಸ್ ಹೋಗ್ಬೇಕು. ಅಷ್ಟರಲ್ಲೇ ಸಾಧನೆ ಮಾಡಬೇಕು. ಒಂದು ಶ್ಲೋಕ ಆಯಿತು. 2ನೇ ಶ್ಲೋಕದಲ್ಲಿ ಆತ್ಮಾರ್ಥವೇವ, ಅದು ಯಾರು ಕೊಟ್ಟರು ಏನು ಎಂಬುದನ್ನು ಬ್ಯಾಕ್ಗ್ರೌಂಡ್ ಹೇಳ್ತಾರೆ. ಆತ್ಮಾರ್ಥವೇವ ಹಿ ಪುರಾ ಹರಿಣಾ ಪ್ರದತ್ತಂ ಇಂದ್ರೇ ತದಿಂದ್ರಭುತ ರಾಮಕರಾರ್ಥವೇವ.
ಪ್ರಾದಾದಗಸ್ತ್ಯಪುರಯೇ ತದವಾಪ್ಯ ರಾಮೋ ರಕ್ಷನ್ ಋಷೀನ್ ಅವಸದೇವ ಸ ದಂಡಕೇಶು ಆತ್ಮಾನಂ ಏವ ಆತ್ಮಾರ್ಥಂ ಏವ ಹಿ ಪುರಾ ಹರಿಣ ಪ್ರದತ್ತಂ ಇಂದ್ರೇ ತತ್ ಇಂದ್ರಃ ಉತ ರಾಮಕರಾರ್ಥಂ ಏವ ಪ್ರಾದಾತ್ ಅಗಸ್ತ್ಯಪುರಯೇ ತತ್ ಅವಾಪ್ಯ ರಾಮಃ ರಕ್ಷನ್ ಋಷೀನ್ ಅವಸತ್ ಏವ ಸಹ ದಂಡಕೇಶು ಆತ್ಮಾರ್ಥವೇವ ಪುರಾ ಹರಿಣ ಪ್ರದತ್ತಂ ಇಂದ್ರೇ. ಅವತಾರ ಮಾಡಲಿಕ್ಕೆ ರಾಮದೇವ್ರ ಹೊಟ್ಟಾಗ ಏನು ಮಾಡಿದರು, ಇಂದ್ರದೇವರು ಕೊಟ್ಟರು ಧನಸ್ಸನ್ನು. ಅವತಾರ ಮಾಡಿರ್ತಾರಲ್ಲ ಅಲ್ಲಿ ತಲುಪಿಸ್ಬಿಡಿ, ಸೇವೆ ಅದು ಮಾಡಿದಾಗ ಎಟ್ಟ ಆ ಊರಿಗೆ ಬಂದ ಹೋಗಿರ್ತಾರೆ, ಬಂದಾಗ ಇದು ಕೊಡಿ ಅಂತ ಹೇಳ್ತಾರಲ್ಲ ಹಾಗೆ ಅಷ್ಟೇ. ಇಲ್ಲೆಲ್ಲ ನೀವು ಹೇಗೋ ಹೋಗ್ತೀರಲ್ಲ ತೊಗೊಂಡೋಗಿರಿ. ಕೆಲವರು ಹೇಳ್ತಾರೆ ಸರ್ವಿಸ್ ಮಾಡೋಕ್ಕೆ ಏನಾದ್ರು ಕೊಡಿ, ಲಗೇಜ್ ಭಾರಿ ಜಾಸ್ತಿ ಇದೆ ಕೊಡಿ ನಾವು ತರ್ತೀವಿ ಅಂತ ಹೇಳ್ತಾರೆ. ಅದು ಆ್ಯಕ್ಚುಲಿ ರೆಡಿ ಇವತ್ತು ನಡೆಯುತ್ತೆ ಆ ಥರ. ಅವ್ರು ಕಡಿಮೆ ಇರುತ್ತೆ ಲಗೇಜ್ ಅವ್ರದ್ದು. ಪ್ಲೇನ್ನಲ್ಲೆಲ್ಲ ಏನು ಮಾಡೋದಿಲ್ಲ, ಒಬ್ಬರಿಗೆ ಅಷ್ಟು ತೊಗೊಂಡೋಗಿ ಬಿಡೋದಿಲ್ಲ. ಇಬ್ಬರು ಡಿವೈಡ್ ಮಾಡ್ಕೊಂಡಾಗ ಅದು ಓಕೆ, ಇವ್ರಿಗೆ ಬಂದುಬಿಡುತ್ತೆ. ಇಲ್ಲಿ ತಂದು ಒಪ್ಪಿಸ್ಬಿಡ್ತಾರೆ ಅಷ್ಟೇ. ಆ ರೀತಿ ಪದ್ಧತಿ ಹಾಕಿಕೊಟ್ರು ರಾಮದೇವರು. ಅದನ್ನು ಅವತಾರ ಮಾಡಿದ್ರೆ ಅದೇ ನಿಮ್ಮ ಸೇವೆ. ಯಾವುದೇ ಶಾಖದ್ರೆ ಯಾತಕ್ಕೆ ಕೊಡಬೇಕು ಅಂತ ಕೇಳಿದ್ರೆ, ಅವತಾರ ಮಾಡಿರೋದು ಯಾತಕ್ಕೋಸ್ಕರ ಅವರೀಗ ದುಷ್ಟರ ಸಂಹಾರಕ್ಕೆ. ಸಂಹಾರ ಯಾವುದರಿಂದ ಮಾಡ್ತಾರೋ ಅವರೀಗ ಬಾಣದಿಂದ. ಬಾಣ ಬಿಡ್ಲಿಕ್ಕೆ ಏನು ಬೇಕು, ಧರಿಸ್ಬೇಕು. ಧರಿಸ್ ಯಾವುದು ತಂದೆ. ಅದು ಕೊಡೋದ್ರಲ್ಲೂ ಕೂಡ ಅರ್ಥ ಇದೆ. ಇದರಿಂದ ನಮಗೇನು ಗೊತ್ತಾಗುತ್ತೋ, ನಮ್ಗೆ ಏನು ದೇವರು ಕೊಟ್ಟಿರ್ತಾರೆ, ಯಾತಕ್ಕೆ ಕೊಟ್ಟಿರ್ತಾರೆ, ನೀವು ವಿನಿಯೋಗ ಮಾಡಬೇಕು ಅಂತಲೇ ಕೊಟ್ಟಿರೋದು. ಅರ್ಥ ಆಯ್ತಾ ಈಗ? ಅದನ್ನು ನಮಗೆ ಅದು ಕೊಟ್ಟಿರ್ಕೊಂಡು ಮನೆಗೆ ಹೋಗ್ಬಿಟ್ರೆ ಪಜಿತಿ ಆಗುತ್ತೆ. ಚೆಕ್ ತೊಗೊಂಡು ಕೊಟ್ಟಿರ್ತಾರೆ ಪಾಪ, ಸ್ವಲ್ಪ ಚೆಕ್ ಇಸ್ಕೊಂಬ ಅಂತ ಹೇಳಿ ತೊಗೊಂಡಿಲ್ಲ ಹೋಗ್ಬಿಟ್ರೆ ಪಜಿತಿ ಆಗುತ್ತೆ. ಏನು ಮಾಡೋದು, ಫಸ್ಟ್ ಅವ್ರು ನೋಡ್ಬೇಕಾದ ಒಪ್ಪಿಸ್ಬೇಕಾದ. ಅವು ಇವ್ರೇನು ಮಾಡ್ತಾರೆ, ಖುಷಿಗೆ ಬೇಕಾದರೆ ದುಡ್ಡು ಕೊಡ್ಬೋದು ಸ್ವಲ್ಪ, ಅದಕ್ಕೆ ಕಂಪಲ್ಸರಿ ಅಲ್ಲ ಕೊಡ್ಬೋದು. ಅದು ಅಲ್ಲೇ ತೊಗೊಂಡ್ಬಿಡ್ಬಾರ್ದು, 10 ರೂಪಾಯಿ ತೊಗೊಂಡೇ ಕೊಟ್ಬಿಡ್ಬಾರ್ದು. ಅದು ದೋಷ. ಅದು ಪೂರ್ತಿ ಒಪ್ಪಿಸಿ ಇವ್ರು ಕೊಟ್ಟೋದಿಲ್ದವ್ರು ಇಲ್ಲ, ಕೇಳಿದ್ರೆ ತಪ್ಪೇ. ಇವರಾಗಿ ಯಾತಕ್ಕೆ ಕೊಟ್ಟರೆ ಸಂತೋಷನೇ. ಆತ್ಮಾರ್ಥ ಇದೆಲ್ಲ ಕಥೆಗಳು ಹೇಳೋದಲ್ಲ, ಅನುಸಂಧಾನಕ್ಕೋಸ್ಕರ. ದೇವ್ರ ನಮಗೆ ಏನೇನು ಕೊಟ್ಟಿರ್ತಾರೋ ಅಂತ ಸೇವೆ ಮಾಡಿರ್ತಾನೆ ಕೊಟ್ಟಿರ್ತಾರೆ. ಆದ್ದರಿಂದ ಬಡಿಸೋರಿಗೆ ಕೊಟ್ಟಿರ್ತಾರೆ ಪಾಪ. ಬಕೆಟ್ ತುಂಬ ಅನ್ನೋ ಮನೆಗೆ ಒಯ್ದುಬಿಟ್ರೆ ಅಲ್ಲಿ ಬಡಿಸೋರಿಗೆ ಯಾರಿಗೆ ಊಟ ಕೂತ ಯಾರಿಲ್ಲೇ ಇಲ್ಲ. ಹಾಗಾಗತ್ತೆ ಎಷ್ಟೋ ಕಡೆ ಮಠಗಳಲ್ಲಿ ಎಲ್ಲ ಸ್ವೀಟಲ್ಲೇ ಹೋಗ್ಬಿಟ್ಟಿರ್ತಿರೋದೇ ಇಲ್ಲ. ಅಲ್ಲಿ ಪಾಯಸ ಗೀಸ ಎಲ್ಲ ಪಂಚಾಮೃತ ಆಮೇಲೆ ಹುಳ ಬಿದ್ದು ಸೇರ್ತಾರೆ. ಹುಳ ಹಿಡಿದು ಹೋಗ್ಬಿಡುತ್ತೆ, ತಿನ್ನಕ್ಕಾಗತ್ತೆ ಅಷ್ಟು ಯಾರಿಗಾದರೂ. ಆಸೆ ಅದು, ನಾನು ನೋಡಿದ್ದೇನೆ ಆ್ಯಕ್ಚುಲಿ. ಅದು ಹುಳ ಎಲ್ಲ ಹೋಯ್ತು ಎಲ್ಲಿ ಚೆಲ್ತಾರೆ, ಆಮೇಲೆ ತಿಪ್ಪೆಗೆ ಹೋಗುತ್ತೆ, ಚರಂಡಿಗೆ ಹೋಗುತ್ತೆ. ಪಾಪ ಹೊಟ್ಟೆ ಹೋಗಿದ್ದು ಎಷ್ಟು ಪುಣ್ಯ ಬರ್ತಿತ್ತು. ಆಸೆ ಮನುಷ್ಯನಿಗೆ. ಕೆಲವೊಂದು ಇದು ನಾನು ಇದ್ಮೇಲೆ ಬೆನಿಫಿಟ್ ಯಾರು ತೊಗೋಬೇಕು ಅಂತ. ಎಷ್ಟು ಪಂಚಾಮೃತ ಮನೆ ತಂದು ನನಗೆ ಆ ಕಾರ್ಯಕರ್ತ ತಂದಿದ್ದೀನಿ ಅಂತೇಳಿ. ಎಲ್ಲರೂ ಹಾಗಿಲ್ಲ, ವಿಚಾರ ಬೇರೆ. ಕೆಲವು ಹೆಮ್ಮೆ ಅದು. ಉಪತವ್ರು ಮನೇಲಿ ಇರೋದೇ ಒಬ್ಬರು ಅಥವಾ ಇಬ್ಬರು. ಬೇಕಾದ್ರೆ ಯಾರು ಬರ್ತಾರೆ ಅದೂ ಇಲ್ಲ, ಯಾರಿಗೆ ಕೊಡೋದೂ ಇಲ್ಲ. ಹಾಗೆ ಹುಳ ಹಿಡಿಯುತ್ತೆ ಅಂತ ಹೇಳ್ತಾರೆ, ಹುಳ ಹಿಡದೆ ಹೋಗುತ್ತೆ. ಹಾಗಾಗಬಾರ್ದು. ಕಾಲೇ ತದೈವ ಖರದೂಷಣಯೋ. ಮಾಡಿಸ್ತವ್ರೆ ದೊಡ್ಡ ಪಂಚಾಮೃತ, ಅಷ್ಟು ತಿನ್ನಕ್ಕೆ ಮಾಡಿಸೋರಿಗೂ ಆಗಲ್ಲ. ಎಷ್ಟು ಪ್ರಸಾದ ಕೊಡಬೇಕು ಪಾಪ ಅವರಿಗೆ, ಸಾಧ್ಯ ಇಲ್ಲ. ಎಲ್ಲರಿಗೂ ಕೊಟ್ಟರೆ ಪುಣ್ಯನೂ ಬಂತು, ಸಾರ್ಥಕ ಆಯಿತು. ಅದೇ ಅದು ಜ್ಞಾನ ಅಂದರೆ ಅದೇ. ತದಿಂದ್ರಭೂತ ರಾಮಕರಾರ್ಥಮೇವ. ಅಷ್ಟು ಇಂದ್ರದರು ಏನು ಮಾಡಿದ್ರು, ಅದನ್ನು ರಾಮದೇವ್ರಿಗೆ ಮುಟ್ಟಿಸ್ಬೇಕೀಗ. ಏನು ಮಾಡ್ತಾರೆ ಅವರು ಈಗ? ಡೈರೆಕ್ಟ್ ಕೊಡಲಿಲ್ಲ. ಯಾಕೆ ಗೊತ್ತಾ? ಪ್ರತ್ಯಕ್ಷ ಪ್ರಿಯಾಯ ಹೈ ದೇವ, ಪರೋಕ್ಷ ಪ್ರಿಯಾಯ ಹೈ ದೇವಾ ಪ್ರತ್ಯಕ್ಷ ದ್ವಿಷ. ಕರೆಕ್ಟಾಗಿ ಡೈರೆಕ್ಟಾಗಿ ಬರೋದಿಲ್ಲ ಅವರು. ಹ್ಯಾಕೆ ಕೊಡ್ತಾರೆ? ಪೋಸ್ಟ್ ಮಾಸ್ಟರ್ ಬಂದು ಕೊಡ್ತಾರೆ ನಮಗೆ, ಪೋಸ್ಟ್ ಮ್ಯಾನ್ ಕಳಿಸ್ತಾರೆ. ಅದು ಅವರೇ ಮನೆ ಬರೋಕ್ಕೆ ಸಾಧ್ಯ ಇಲ್ಲ. ಯಾವುದೋ ಸ್ಪೆಷಲ್ ಕೇಸಲ್ಲಿ ಬರ್ಬೋದೇ ಹೊರತು ಜನರಲ್ಲಿ ಬರೋಕ್ಕಾಗೋದಿಲ್ಲ. ಅದಕ್ಕೇನೆ ಇನ್ನೊಬ್ರು ಕೈಲಿ ಮುಟ್ಟಿಸ್ಬೇಕು. ದೇವರ ಸಂಪರ್ಕದಿರೋದು ಜಾಸ್ತಿ ಯಾರಿಗೆ? ಮುನಿಗಳಿಗೆ. ಯಾಕೆ ಅದೇ ಕೆಲಸ ಅವ್ರು ಯಾವಾಗಲೂ ಏನು ಮಾಡ್ಕೊಂಡಿರ್ತಾರೋ ಅವರು? ದೇವ್ರ ಧ್ಯಾನ ಮಾಡ್ಕೊಂಡು ಕೂತಿರ್ತಾರೆ. ವೆರಿ ಸಿಂಪಲ್. ಅದು ಪ್ರತಿಯೊಂದು ಅರ್ಥವತ್ತಾಗಿದೆ. ಇಂದ್ರದೇವರು ದೇವತೆಗಳೇ ಕಾಣಿಸ್ಬಾರ್ದು, ಸಾಮಾನ್ಯವಾಗಿ ದೇವತೆಗಳೇ ಕಾಣಿಸ್ಬಾರ್ದು. ಆತ ದೇವೇಂದ್ರ ರಾಜ ಕಾಣಿಸ್ಬಾರ್ದು. ಅದಕ್ಕೆ ಉಳಿದ ದೈತ್ಯರಿಗೆಲ್ಲ ಗೊತ್ತಾಗಬಾರ್ದು. ಯಾಕೆ ರಾಮದೇವ್ರು ವನವಾಸಕ್ಕೆ ಬಂದಿರೋದು, ನಾಟಕ ಅಷ್ಟೇ ಅಂತ ಗೊತ್ತಾಗಬಾರ್ದು. ಹಸುರರಿಗೇನು ಗೊತ್ತಾಗಬೇಕು? ರಾಜ ಕಳ್ಕೊಂಡು ಬಂದಿದ್ದಾರೆ, ದುಃಖ ಪಡ್ತಾರೆ ಅಂತ ತಿಳ್ಕೊಬೇಕು ಅವರು. ಅದರಿಂದ ಪಾಪ ಬರಬೇಕು ಅವ್ರಿಗೆ. ಯೋಗ್ಯರಿಗೆ ಮಾತ್ರ ಗೊತ್ತಾಗಬೇಕು. ಅದಕ್ಕಾಗಿ ನಾನು ಡೈರೆಕ್ಟ್ ದರ್ಶನ ಕೊಡೋದಿಲ್ಲ. ಅವರು ಪ್ರಸಂಗ ಬಂದಾಗ ಕಾಣ್ತಾರೆ ಅಷ್ಟೇ ಹೊರತು ಅದರ್ವೈಸ್ ಇಂಡೈರೆಕ್ಟ್ಲಿನೇ ಮಾಡೋದು. ದೇವರಿಗೆ ಹಾಗೆ ಮಾಡಬೇಕಾದ್ರೆ ನಾವು ಕೂಡ ಏನಂತ ತಿಳ್ಕೊಬೇಕಾಗ, ದೇವ್ರು ಪ್ರಾರ್ಥನೆ ಮಾಡಿಬಿಟ್ಟ, ಯಾರೋ ತಂದು ಕೊಟ್ಟರು, ದೇವ್ರು ಪ್ರಾರ್ಥನೆ ಮಾಡಿದೆ, ಪಾಪ ಇವ್ರು ಕೊಟ್ಬಿಟ್ರಲ್ಲ, ಇವ್ರು ಪ್ರಾರ್ಥನೆ ಮಾಡಿದ್ರೆ ಸರಿಯಾಗಿತ್ತೋ ಏನೋ, ದೇವ್ರ ಪ್ರಾರ್ಥನೆ ಯಾತಕ್ಕೆ ಮಾಡಿಬಿಟ್ಟೆ ಅಲ್ಲ, ದೇವರುಗಳು ಕಳಿಸ್ಕೊಟ್ಟಿದ್ದ ಅದನ್ನೇ ಇವ್ರ ಕೈಲಿ. ಪೋಸ್ಟ್ಮೆನ್ ಡೆಲಿವರಿ ಹೇಗೆ ಮಾಡ್ತಾನೆ ಹಾಗೆ. ಅದೆಲ್ಲ ನಮ್ಗೆ ಗೊತ್ತಾದರೆ ನೋಡಿದ್ರೆ, ಆ ದೇವ್ರ ಪೂಜೆ ಇಲ್ಲಿ ಮಾಡಿದ್ರೆ ಕಷ್ಟ ಕಳಿಸ್ಬಿಟ್ಟಿದ್ದಾನೆ ದೇವರು. ಅದು ಜ್ಞಾನ. ಅದು ಯಾರೋ ಕೊಟ್ಟರು ದೇವ್ರ ಪೂಜೆ ಮಾಡೋದು ವೇಸ್ಟ್ ಆಯಿತು ಅಲ್ಲ, ಮಾಡಿದ್ದಕ್ಕೆ ಅಲ್ಲಿಂದ ಬಂತದ್ದು. ಆ ರೀತಿ ಅನುಸಂಧಾನ ಇವ್ರು ಹೀಗೆ ಮಾಡಬೇಕು. ಕೊಡೋರು ಹಾಕಿ ಕೊಡಬೇಕು, ತೊಗೊಳೋರು ಹೀಗೆ ತೊಗೋಬೇಕು. ದೇವ್ರು ಕೊಟ್ಟಿದ್ರು ಕೊಡ್ತೇನೆ ಅಂತ ಅವ್ರು ಕೊಡಬೇಕು, ದೇವ್ರು ಇವ್ರು ಕಳಿಸಿದ್ದಾನೆ ಅಂತ ಇವ್ರು ತೊಗೋಬೇಕು. ಮತ್ತೆ ಗೊತ್ತಾಯ್ತಾ? ಇಬ್ಬರಿಗೂ ಏನಿಲ್ಲ, ಕೊಡ್ಲಿಕ್ಕೆ ಅವನು ಯಾರು, ತೊಗೊಳಕ್ಕೆ ಇವನು ಯಾರೇ. ಮತ್ತೆ ಕೊಡೋದಕ್ಕೆ ಅವನಿಗೆ ಏನಿಲ್ಲ,
ಈ ಬ್ಯಾಂಕಿಂದ ಕೊಡೋ ಯಾರಿಗೂ ಕೊಡೋ ಹಕ್ಕಿಲ್ಲ, ಅಪಾಯಿಂಟ್ ಆದರೂ ಕೊಡಬೇಕು, ಯಾರೋ ತೊಗೊಳಾಗಿಲ್ಲ, ಸಂಬಂಧಪಟ್ಟವರೇ ತೊಗೋಬೇಕು. ಎಷ್ಟು ವ್ಯವಸ್ಥೆ ಮಾಡಿದ್ದಾರೆ ಅಂದರೆ ಇದಿಷ್ಟು ಶಾಸ್ತ್ರನೇ. ಏನೇನು ನಿತ್ಯ ಜೀವನ ಮಾಡ್ತೀವಿ ನಾವು ಇದಿಷ್ಟು ಶಾಸ್ತ್ರನೇ. ಎಲ್ಲ ಮರ್ತು ಬಿಡ್ತೇವೆ ಅದನ್ನು ಪೂರ್ತಿಯಾಗಿ ಮರ್ತ್ಬಿಟ್ಟು ನಾನು ಅಂತ ಎಲ್ಲ ಬಿಟ್ಟು ಯಾವ್ದು ಸೇರ್ಕೊಂಡ್ಬಿಡುತ್ತೆ ಬಂದದರಲ್ಲಿ ನಾನು ನಂದು ಎರಡು ಬಂದ್ಬಿಡುತ್ತೆ. ಅಹಂಕಾರ ಮಮಕಾರ ಅದು ಎಲ್ಲ ರೋಗ ಬಂದಾಗ ಲೆಕ್ಕ. ಒಟ್ಟು ಎರಡೇ ಇದೆ ರೀ, ಕ್ಯಾನ್ಸರ್ ಇದೆ, ಎಲ್ಲ ಆರೋಗ್ಯವಾಗಿದ್ದಾರೆ, ಕ್ಯಾನ್ಸರ್ ಇದೆ ಅಂದರೆ ಹಾಗೆ ಹಾಗೆ ಫೋರ್ತ್ ಸ್ಟೇಜ್ ಅದು ಕೂಡ. ಎಲ್ಲ ಆರೋಗ್ಯವಾಗಿದೆ, ಏನು ಆರೋಗ್ಯವಾಗಿರೋದು ಅನ್ನೋದೀಗ ಏನೂ ಇಲ್ಲ. ಕಾಲೇ ತದೈವ ಈ ನೋಡಿ ತಾದಾದ ಅಗಸ್ತ್ಯ ಮುನಯೇ ಅದನ್ನು ರೂಪಿಸಿದ್ರಿ. ಈಗ ತದವಾಪ್ಯ ರಾಮ ರಕ್ಷನ್ ಋಷಿ ನವಸದೇವ ಸದಂಡಕೇಶು. ರಾಮದೇವ್ರನ್ನು ತೊಗೊಂಡು ಏನು ಮಾಡ್ತಾ ಇದ್ದಾರೆ? ರಕ್ಷನ್ ಋಷಿ. ಪೊಲೀಸ್ ನಿಂತ್ಕೊಂಡ ಅಂದರೆ ಕಾಲ್ರು ಓಡೇ ಹುಡಬೇಕು. ರಾಮದೇವರು ಬಂದರು ಕಾಲ್ರ ಹಾಗೆಲ್ಲರೂ ಕೂಡ ರಕ್ಷಣೆ ಸಿಕ್ತು ಋಷಿಗಳಿಗೆ. ದಂಡಕೇಶು ದೊಡ್ಡ ಅರಣ್ಯ, ಅದಕ್ಕೆ ದಂಡಕೇಶು ದೊಡ್ಡ ಅರಣ್ಯವಾದ್ದರಿಂದ ಒಂದು ಕಡೆಗೆ ವಾಸ ಮಾಡ್ಕೊಂಡಿದ್ದಾರೆ. ಅದೇ ಪಂಚವಟಿ ಪ್ರಾಂತ, ಅದು ಅಲ್ಲೇ ಬರೋದು. ಪ್ರಾದಾದಗಸ್ತ್ಯ ಪುರಯೇ ತದವಾಪ್ಯ ರಾಮೋ ರಕ್ಷನ್ ಋಷಿ ರವಸತೇವ ಸ ದಂಡಕೇಶು. ರಾಮದೇವ್ರ ತನ್ನ ಕೆಲಸ ಅಂತಿಲ್ಲ, ಋಷಿಗಳ ರಕ್ಷಣೆ ಮಾಡ್ಕೊಂಡಿದ್ದಾರೆ. ಅದು ದೇವ್ರ ಕೈಯಲ್ಲಿ ಹಾಕಿಟ್ಕೊಂಡಿದ್ದಾನೆ ಆಯುಧ ಅಂದರೆ ಶಂಖಚಕ್ರ ಗದಾ ಪದ್ಮಧರಾಶ್ಚಿಂತ್ಯ ಹರೇರ್ಭುಜಾ ವೀನವೃತ್ತ ಜಗದ್ರಕ್ಷ ಕೇವಲೋದ್ಯೋಗಿನೋ ನಿಶಂ. ಜಗದ್ರಕ್ಷ ಕೇವಲೋದ್ಯೋಗಿನಃ. ಭಕ್ತರ ರಕ್ಷಣೆಗೆ ಇಟ್ಕೊಂಡಿರೋದೇ ಹೊರತು ಸೆಲ್ಫ್ ಡಿಫೆನ್ಸ್ ಇಟ್ಕೊಂಡಿದ್ದಲ್ಲ ದೇವರದ್ರ. ತನಗೆ ಆಪತ್ತು ಬಂದರೆ ಅಂತಿಲ್ಲ. ಆಪತ್ತು ಎಲ್ಲಿ ಬರಬೇಕು? ಪರಮಾತ್ಮ ಪರಿಪೂರ್ಣ. ಉಳಿದ ಭಕ್ತರಿಗೆ ವಿಶ್ವಾಸ ಹುಟ್ಟೋದಕ್ಕಷ್ಟೇ. ಓ ದೇವ್ರು ಬಂದಿದ್ದಾನೆ, ನಮ್ಮನ್ನು ಕಾಪಾಡ್ತಾನೆ ಅಂತೇಳಿ. ಆ ದೃಷ್ಟಿಯಲ್ಲಿ ದುರ್ಯೋಧನ ಆದರೆ ಏನು ಮಾಡ್ತಿದ್ದ? ಯುದ್ಧ ಮಾಡ್ತಾ ಅವ್ನು ಕಟ್ಕೊಂಡು ನಾವೇನು ಮಾಡಲಿ ಅಂತ ಅಂದ್ಕೊಂಡ್ಬಿಟ್ಟಲ್ಲ. ಶಸ್ತ್ರ ಹಿಡಿಯೋದಿಲ್ಲ ಅಂತ ಹೇಳಿದ ಮೇಲೆ ಯೂಸ್ಲೆಸ್ ಅಂತ ತಿಳ್ಕೊಂಡಿದ್ದ. ಅದಕ್ಕೆ ಅಂಥ ಭಕ್ತರಿಗೂ ತಿಳಿಯಕ್ಕೆ ಹಾಗೆ ಮಾಡಿದ್ದ. ಶಸ್ತ್ರ ಬೇಕಿಲ್ಲ ದೇವರಿಗೆ, ದೇವ್ರ ನಾಮ ಒಂದು ಸಾಕು. ಸದಂಡಕೇಶು. ಪೊಲೀಸೇ ಬರಬೇಕಾಗಿಲ್ಲ. ಪೊಲೀಸ್ ಅಂತಷ್ಟು ಏನು ಮಾಡ್ತಾರಾಗಲೇ ಹುಷಾರಾಗ್ತಾನೆ ಕಳ್ಳ. ಪೊಲೀಸ್ ಜ್ವರಕ್ಕೆ ಹೋಗ್ಬಿಟ್ಟು ಶಬ್ದ ಆಗ್ಬಿಟ್ಟು ಓಡೋಗ್ಬಿಡ್ತಾನೆ. ಪೊಲೀಸ್ ಬಂದೇ ಇಲ್ಲ, ಇಲ್ಲೇ ಇಲ್ಲ, ಹೆಸರಷ್ಟು ಕೆಲಸ ಮಾಡಿಸುತ್ತೆ. ಪೊಲೀಸ್ ಮೇಲೆ ಎಷ್ಟು ನಂಬಿಕೆ ಇದೆ ದೇವರ ಮೇಲೆ. ರಾಮ ಅಂದರೆ ಸಾಕು, ದುರಿತ ರಾಶಿಗಳು ಹರಿದು ಹೋಗುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ ತಿಳ್ಕೊಂಡಿರ್ಬೇಕು. ಕಾಲೇ ತದೈವ ಕರದೂಷಣಯೋರ್ಬಲೇನ ರಕ್ಷಸ್ವಸ ಪತಿ ನಿಮಾರ್ಗಣ ತತ್ಪರಾಸೀತ್. ಆ ಕಥೆ ಮುಗಿತು. ಮತ್ತೆ ಎರಡು ಶ್ಲೋಕ ನೋಡಿ, ಎರಡೆರಡು ಶ್ಲೋಕಗಳು ಎಲ್ಲ ಕೂಡ. ಶರಭಂಗರಿಗೆರಡು, ವಿರಾಧನೆಗೆರಡು, ಅಗಸ್ತ್ಯರಿಗೆರಡು. ಈಗ ದೊಡ್ಡ ಕಥೆ ಶುರುವಾಯಿತು, ಜಾಸ್ತಿ ಹೇಳ್ತಾರೆ. ಕಾಲೇ ತದೈವ ಖರದೂಷಣಯೋರ್ಬಲೇನ ರಕ್ಷಸ್ವಸಾ ವತಿ ನಿವಾರ್ಗಣ ತತ್ಪರಾ ಆಸೀತ್ ನ್ಯಾಪಾತಿತೆ ನಿಜಪತೌ ಹಿ ದಶಾನನೇನ ಪ್ರಾಮಾದಿಕೇನ ವಿಧಿನಾ ವಿಸಸಾರ ರಾಮಂ. ಕಾಲೇ ತದೈವ ತದಾ ಏವ ತದೈವ ಖರದೂಷಣಯೋಃ ಬಲೇನ ರಕ್ಷಸ್ವಸಾ ಪತಿ ನಿಮಾರ್ಗಣ ತತ್ಪರಾ ಆಸೀತ್ ವ್ಯಾಪಾದಿತೆ ನಿಜಪತೌ ಹಿ ದಶಾನನೇನ ಪ್ರಾಮಾದಿಕೇನ ವಿಧಿನ ಅಭಿಸಸಾರ ರಾಮಂ. ಕಾಲೇ ತದಾ ಏವ ಕಾಲೇ ತದಾ ಏವ ಖರದೂಷಣಯೋಃ ಬಲೇನ. ಅದೇ ಕಾಲಕ್ಕೆ ದಂಡಕಾರಣ್ಯದಲ್ಲಿ ವಾಸ ಮಾಡ್ತಿದ್ದ ಕಾಲಕ್ಕೇನೆ. ತದೇವ ಖರದೂಷಣ ರಕ್ಷಸ್ವಸ. ರಾಕ್ಷಸನ ತಂಗಿ. ಯಾವ ರಾಕ್ಷಸ? ಯಾರೀಗ ಆಫೀಸರ್ ಅಂತಷ್ಟು ಚೀಫ್ ಅಂತ ಅರ್ಥ ಹೇಗನೋ. ಚೀಫ್ ರಾಕ್ಷಸ ಯಾರು? ರಾವಣ. ಅವರ ತಂಗಿ ರಕ್ಷಸ್ವಸ. ರಾವಣ ತಂಗಿಯಾದ ಶೂರ್ಪನಖೆಯು ಅಲ್ಲಿ ವಾಸ ಮಾಡಿಕೊಂಡಿದ್ಲು. ಅವಳಿಗೆ ಯಾರು ಸಪೋರ್ಟ್ ಇತ್ತು ಅಂದರೆ ಖರದೂಷಣಯೋರ್ಬಲೇನ. ಖರದೂಷಣ ರಕ್ಷಣೆ ಅವಳಿಗೆ. ಖರದೂಷಣರ ಪ್ರೊಟೆಕ್ಷನ್ನಲ್ಲಿ ವಾಸ ಮಾಡ್ತಾ ಇದ್ದಾಳೆ. ಪತಿ ನಿಮಾರ್ಗಣ ತತ್ಪರಾಸಿ. ಅವ್ಳಿಗೆ ವರ ಹುಡ್ಕೊಂಡು ಓಡಾಡ್ದು, ಗಂಡನ ಹುಡ್ಕೊಂಡು ಓಡಾಡ್ತಿದ್ದಂತೆ. ಅವ್ರು ವರ ಬೇಕಾಗಿತ್ತು ಅವಳಿಗೆ. ಓಡಾಡ್ತಾ ಇದ್ದಾಳೆ. ಎಲ್ಲಿ? ಕಾಡಿನೊಳಗೆ ವರ ಹುಡ್ಕೊಂಡು ಓಡಾಡ್ತಾ ಇದ್ದಾಳೆ. ಮದುವೆ ಆಗಿದ್ದೆಲ್ವೇ ಅಂತ ಕೇಳಿದರೆ ಮದುವೆ ಆಗಿತ್ತು ಅವಳಿಗೆ. ಮದುವೆ ಆಗಿತ್ತು. ಆದರೆ ನಿಜಪತವು ದಶಾರನೇನ ವ್ಯಾಪಾದಿತೆ. ಅವರ ಗಂಡನ್ನ ಯಾರು ಅವ್ರವ್ರು ಕೊಂದಿಲ್ಲ. ಯಾರು ಕೊಂದಿದ್ದಾರೆ? ಸ್ವಂತ ಅಣ್ಣನೇ ಕೊಂದು ಹಾಕ್ಬಿಟ್ಟಿದೆ. ವ್ಯಾಪಾದಿತೆ ನಿಜಪತವು. ತನ್ನ ಗಂಡ ವಿದ್ಯುನ್ಮಾಲಿ ಅಂತ ಅವನ ಹೆಸರು. ವ್ಯಾಪಾದಿತೆ ಸತ್ತೋಗಿದ್ದ. ಕೊಂದಿದ್ದು ಅವ್ರ ಅಣ್ಣ. ಪ್ರಾಮಾದಿಕೇನ ವಿಧಿನ. ಮತ್ತು ಪರವಾಗಿಲ್ಲ, ರಾವಣ ತಮ್ಮನ್ನು ನಿಷ್ಪಕ್ಷಪಾತಿಯಾಗಿ ತನ್ನ ಇವರು ಗಂಗೆಗಂಡನ ಕೊಂದುಬಿಟ್ಟ, ತಪ್ಪಾಡಿದ್ದಕ್ಕೆ ತಿಳ್ಕೊಂಡ್ಬಿಡ್ಬೇಡಿ. ಪ್ರಾಮಾದಿಕೇನ ವಿಧಿನ, ಬೈ ಮಿಸ್ಟೇಕ್ ಕೊಂದು ಹಾಕ್ಬಿಟ್ಟ. ರಾತ್ರಿ ಯುದ್ಧ ನಡೆದಿತ್ತು. ಒಂದು ಕಡೆಗೆ ಹೋದಾಗ ಇವ್ರ ಕಡೆದು ಇದ್ದ ಪಾಪ ಅವರು ತಂಗಿ ಇವ್ರ ಪಾರ್ಟಿಯಲ್ಲೇ ಇದ್ದ. ಯುದ್ಧ ಮಾಡ್ತಾ ಹೊಡೆದ್ಬಿಟ್ಟು ಯಾರು ಹೊಡಿತೀರಿ ಅಂತ ನೋಡ್ತಾರೆ, ಕೊಂದಿರೋ ತಂಗಿ ಗಂಡನೇ ಕೊಂದುಬಿಟ್ಟಿದ್ದ. ಅರ್ಥ ಆಯ್ತಾ? ಅದಕ್ಕೆ ಪರಮಾದಿಕೇನ ವಿಧಿನ. ತಿಳುವಳಿಕೆ ಇಲ್ದೇನೆ ತಂಗಿಯ ಗಂಡನನ್ನು ಸ್ವತಃ ರಾವಣನೇ ಕೊಂದು ಹಾಕಿಬಿಟ್ಟಿದ್ದ. ಆಮೇಲೆ ಏನು ಮಾಡಿದ್ಲಿ ಇವಳು?
ಪ್ರಾವಾದಿಕೇನ ವಿಧಿನ, ಪ್ರಾವಾದಿಕವಾದ ವಿಧಿಯಿಂದ ಕೊಂದಿದ್ದ. ಆಗ ಅವನು ಆಗ ಭಾಳ ದುಃಖಪಟ್ಲು ಅವಳು, ಗಂಡ ಕೊಂದುಬಿಟ್ಟಿ ಅಂತ ಹೇಳ್ಬಿಟ್ಟು. ಅವ್ರೇನು ಮಾಡಬೇಕಾಗಿತ್ತು? ನಿಜವಾಗ್ಲೂ ಉಪಕಾರ ಮಾಡೋದಾಗಿದ್ದರೆ ಅಲ್ಲಿ ಬ್ರಹ್ಮದೇವರು ಎಷ್ಟು ಮರಗಳು ಇಟ್ಕೊಂಡಿದ್ದಾರಲ್ಲ, ಬದಿಸ್ಕೊಡ್ಬೇಕಾಗಿತ್ತು. ಅಲ್ಲೇನು ಅದು ಬಿಟ್ಟುಬಿಟ್ಟು ಏನು ಮಾಡಿದ್ದಂತೆ, ಇನ್ನೊಂದು ಮದುವೆ ಮಾಡ್ಕೊ ಹೋಗಿ ಪರ್ಮಿಷನ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಅದು ಇದು ರೆಮಿಡಿನ ಇದು ಒಂದು ಇನ್ನೊಂದು ಮದುವೆ ಮಾಡ್ಕೊಂಡು ಮಾಡೋದು. ಅವರೇನು ಮಾಡಿದ್ಲು, ಹಠ ಹಿಡಿಬೇಕಾಗಿತ್ತು. ಮಚೂರತಿ ಆಗಿದ್ದರೆ ಅವರೇ ಬೇಕು ಅಂತೇಳಿ ಏನು ಮಾಡಿದ್ರು, ಓಕೆ ಅಂದ್ಬಿಟ್ಲು ಅಷ್ಟೇ. ಎಷ್ಟು ತಪ್ಪಿದೆ ನೋಡಿದ್ರೆ. ಅದು ಇದೆಲ್ಲ ರಾಕ್ಷಸರ ಸ್ವಭಾವ ಎಲ್ಲ ಹೇಳ್ತಾ ಹೋಗೋದು. ಫಸ್ಟ್ ಟೈಪ್ ರೀಮ್ಯಾರೇಜ್ ಕಾನ್ಸೆಪ್ಟ್ ತಂದೆ ದೇವರು, ರಾವಣ ಫಾಲೋ ಮಾಡಿದ್ದು ಅವಳು. ಅಂದರೆ ಅವಳು ಹೋಗ್ಲಪ್ಪ, ಯಾರಿಗೆ ಎಂಥ ಕೇಸ್ ಇದು? ಅವರು ಅಂಥವರ ಹೇಳ್ಕೊತಾರೆ, ಹಾಗೆ ಮಾಡ್ತಾರೆ ಹೀಗೆ ಮಾಡ್ತೀನಿ ಅಂತ ಹೇಳ್ತಾರೆ. ಅಂಥವನು ಬದುಕೊಡೋದು ಕಷ್ಟ ಇತ್ತು ಅವನಿಗೆ ಇಲ್ಲ, ಯಾಕಂದ್ರೆ ಅವ್ನು ಬೇಕಿಲ್ಲ, ಸೀರಿಯಸ್ನೆಸ್ ಇಲ್ಲ. ನನ್ನ ಯಾರು ಕೇಳ್ತಾರೆ ಅಂತ ಹೇಳ್ಬಿಟ್ಟು ಇದೇ ಮನುಷ್ಯನ ಹಾಳು ಮಾಡೋದು. ಏನೇ ಯಾವ್ದಿಷ್ಟ ಅವ್ರು ಏನು ಅವರಿಗೆ, ಅವ್ರು ಎಷ್ಟು ಮಟ್ಟಿಗೆ ಸಾಮರ್ಥ್ಯ ಇತ್ತು ಗೊತ್ತೋ ಅವರಿಗೆ. ಅವ್ರ ಮೇಲೆ ಪ್ರೋಗ್ರಾಮ್ ಬಂದರೆ ಸೂರ್ಯ ಮುಳುಗಾಗಿಲ್ಲ ಹೊತ್ತು, ಸೂರ್ಯ ಮುಳುಗಬಾರ್ದ ಹೊತ್ತು, ಲೈಟಿಂಗ್ ಅರೇಂಜ್ಮೆಂಟು ಅರ್ಜೆಂಟ್ ಮುಳುಗಬೇಕು. ಕೆಲವು ಸಲ ಅಗ್ನಿ ಉರಿಬಾರ್ದು ಅಷ್ಟೇ, ತಣ್ಣಗಿರ್ಬೇಕು ಅದು ಕೆಪಾಸಿಟಿ ತೋರಿಸ್ಬಾರ್ದು. ಅರ್ಥ ಆಯ್ತಾ? ಈಗ ಅಂಥ ಕಂಟ್ರೋಲ್ ಇಟ್ಕೊಂಡಿದ್ದವನು, ಅವ್ರಿಗೆ ಅಸಾಧ್ಯ ಇತ್ತು ಅವನಿಗೆ. ಮನಸ್ಸಿಲ್ಲ, ಅದು ಸಮಸ್ಯೆ ಇರೋದು. ರಾಮದಲ್ಲಿ ಭಕ್ತಿ ಮಾಡೋದು ಅಸಾಧ್ಯ ಇತ್ತು ಅವನಿಗೆ. ಇಲ್ಲ ದುರಹಂಕಾರದಿಂದ ಹಾಳಾಗಿಬಿಟ್ಟು. ಅದು ಮಾಡಿದ್ದೀರಿ ತಡ್ಕೋಬೇಕಷ್ಟೇ. ಅದು ತಪ್ಪು ತೊಗೊಳ್ಳೋ ತಯಾರಿಲ್ಲ ಅವನಿಗೆ. ಆ ರೀತಿ ಮಾಡಿ ಏನು ಮಾಡೋಕ್ಕಾಗತ್ತೆ ಅವನಿಗ? ತಪ್ಪು ಮಾಡಿದೆ ಅದನ್ನು ಅರ್ಥ ಒಪ್ಪಲಿಕ್ಕೆ ತಯಾರಿಲ್ಲ ಅವನಿಗೆ. ಮಾಡಿದ್ದೇ ಸರಿ, ಯೋಚನೆ ಮಾಡಬೇಡ, ಇವಾಗ ಬೇರೆ ಏರ್ಪಾಡು ಮಾಡ್ತೀನಿ ಅಂತಾರಲ್ಲ ಹಾಗೆ. ಗೊತ್ತಿಲ್ಲದೆ ಹೇಳಿಲ್ಲ. ಗುಂಡಾಗಳಿಗೆ ಗೊತ್ತಿರೋ ಕಾನೂನು ಯಾವ ಲಾಯರಿಗೂ ಗೊತ್ತಿರೋದಿಲ್ಲ, ಜಡ್ಜ್ಗೂ ಗೊತ್ತಿರೋದಿಲ್ಲ. ಅಷ್ಟು ಸೂಕ್ಷ್ಮ ಹೊಡ್ಕೊಂಡಿರ್ತಾರೆ ಗೊತ್ತವರು. ಎಲ್ಲಿ ಎಸ್ಕೇಪ್ ಆಗಲಿಕ್ಕೆ ಬರುತ್ತೆ ಅಂತ ತಿಳ್ಕೊಂಡಿರ್ತಾರೆ. ಅವ್ರಿಗೇನು ಕಲಿಬೇಕು ನ್ಯಾಯವಾಗಿ ಅವರು. ಅದೆಲ್ಲ ಯಾತಕ್ಕೆ ತಿಳ್ಕೊಂಡಿದ್ದಾರೆ ಅವರು? ಮೋಸ ಮಾಡಲಿಕ್ಕೆ, ಹಾಳು ಮಾಡೋಕ್ಕೆ ಜಗತ್ತನ್ನು. ಸರಿಯಾಗಿ ತಿಳ್ಕೊಂಡಿದ್ದು ಪುಣ್ಯ ಕಟ್ಕೊಂಡು ಎಷ್ಟು ಪುಣ್ಯ ಬರ್ತಿತ್ತು. ಈ ಪೊಲೀಸರಿಗೂ ಕಳ್ತನ ಗೊತ್ತಿರುತ್ತೆ, ಮಾಡ್ಲಿಕ್ಕಲ್ಲ. ಯಾತಕ್ಕೆ? ಹಿಡಿಲಿಕ್ಕೋಸ್ಕರ ಉಪಯೋಗಿಸ್ಬೇಕು, ಮಾಡ್ಲಿಕ್ಕೆ ಉಪಯೋಗಿಸ್ಬಾರ್ದು. ಅದೇ ರೀತಿಯೇ ಇವರೆಲ್ಲ ದುಷ್ಟರು, ಇದಕ್ಕೆ ದುಷ್ಟರು ಅಂತ ಕರೆದಿರೋದು. ವಿಧಿರ ಅಭಿಸಸಾರ ರಾಮಂ. ಇಂದ್ರಾದಿ ವಶ ಮಾಡಿಕೊಂಡ್ರೆ ಯಮದೇವರ ವಶ ಬೆಚ್ಚೋದು ಕಷ್ಟ ಇತ್ತಾ? ಸುಖವಾಗಿ ಮಾಡ್ಬೋದಾಗಿತ್ತು. ಆದರೆ ಅವ್ರಿಗೆ ಮೈಂಡ್ ಇಲ್ಲ ಅವರಿಗೆ. ನಾನು ಮಾಡಿದ ಸರಿ. ವಿಧಿರ ಅಭಿಸಸ ಕೆಲವರು ಇರ್ತಾರೆ, ಏನು ಸಾರಿಯನ್ನು ಅನ್ನೋದಿಲ್ಲ ಅಂತಾರೆ. ಬಾಯಲ್ಲಂದ್ರೆ ಸಾಕು ಅನ್ನೋದಿಲ್ಲ, ಸಾರಿ ಅನ್ನೋದಿಲ್ಲ. ಮಾಡಿದ್ದೆ ಸರಿ ಅಂತಾರಲ್ಲ, ಆ ಥರ. ಅದೇ ಸ್ವರೂಪ ಅಂತ ಕರೆಯೋದು. ದಶಾನೇನ ಆಚಾರ ಪದ ಹೇಗೆ ಉಪಯೋಗಿಸ್ತಾರೆ? ಏನು ಗೊತ್ತಿಲ್ಲದೆ ಕೊಂದ ಅಂತ ಹೇಳ್ತಾರಲ್ಲ, ಯಾರವರು? 10 ಮುಖ 20 ಕಣ್ಣಿದೆ, ಅಷ್ಟಾರು ಕಾಣಬಾರ್ದ ಕೊನೆ ಪಕ್ಷ. 2 ಕಣ್ಣಲ್ಲ, 20 ಕಣ್ಣಿದೆ, ಗೊತ್ತಾಯ್ತು. ಅಂಥವ್ರು ಅವರು ಇದು ಮಾಡ್ದ ಅಂತ ಕೇಳಿದರೆ ಅವ್ರು ಮೂರ್ಖ ಅಂತ ಆಗಲಿಲ್ಲ, ಕೇರ್ಲೆಸ್ ಅದು. ಇವ್ರು ಯಾರೋ 2 ಕಣ್ಣು ಕಾಣೋದೆಲ್ಲ ಬೀಳ್ತಾರೆ ಪಾಪ. ಜನ ನೋಡಿ ಏನಂತಾರೆ ತಕ್ಷಣ, ನೋಡ್ಕೊಂಡಿದ್ದಾರೆ ಆ ಕಡೆ ನೋಡಿ ಬೀಳ್ತಾರೆ, ಅವಾಗ ಹುಚ್ಚ ಬೀಳ್ಬಿಡು ಅಂತ ಹೇಳ್ತಾರೆ. ದಶಾನೇನ ಅವನು ಪ್ರತಿ ಪದದಲ್ಲೂ ಸ್ವರಸೆ ಇಟ್ಟಿರ್ತಾರೆ. ಹೆಸರಿಗೆ 10 ಮುಖ 20 ಕಣ್ಣು, ಮಾಡಿದ್ದು ಬಣ್ಣ ಕೆಲಸ. ತಂಗಿ ಕಣ್ಣನ್ನ ಕೊಂದು ಹಾಕಿದ. ಹೋಗಲಿ, ರಾತ್ರಿ ಯುದ್ಧ ಅದು ಕೂಡ. ರಾಕ್ಷಸ ಇವರು ರಾತ್ರಿಯಲ್ಲಿ ಏನಾರು ಮೋಡಿ ಆಕ್ಟಿವ್ ಆಗಿರ್ಬೇಕು, ಅವ್ರು ಹೋಮ್ ಪಿಚ್ ಇದ್ದ ಹಾಗೆ. ಅಂಥ ಹೊತ್ತಲ್ಲಿ ಮೋಸ ಮಾಡ್ತಾರೆ ಅಂದರೆ ಅವ್ರಿಗೆ ತಿಳುವಳಿಕೆ ಇರಲಿಲ್ಲ ಅಂಬೋದಕ್ಕೆ ಸಾಕ್ಷಿ. ತಲೆ ಸಂಖ್ಯೆ ಕೌಂಟ್ ಆಗಲ್ಲ. ಏನು ವರ್ಕ್ ಮಾಡಬೇಕಲ್ಲ, ಪೆನ್ನು 100 ಇಟ್ಕೊಂಡು 1 ಪೆನ್ನು ಬರೆಯೋದಿಲ್ಲ ಅಂತಾರಲ್ಲ ಹಾಗೆ. 1 ಪೆನ್ ಸಾಕು ಬರೀಲಿಕ್ಕೆ, 100 ಪೆನ್ನು ಯಾವುದೂ ಬರೆಯೋದಿಲ್ಲ. ಹಾಗಿಟ್ಟು ಹತ್ತಲ್ಲಿ ಯಾವುದೂ ಕೆಲಸ ಮಾಡೋದಿಲ್ಲ. ದಶಾನೇನ ಆಚಾರ್ಯ ದಶ ಪ್ರಭತಿಗಳು. ಅಲ್ಲಿ ಪೂರ್ಣ, ಇಲ್ಲಿ ದಶ ಆಗ್ಬೋದು ಬರೀ ಕ್ವಾಂಟಿಟಿ ಅಷ್ಟೇ, ಅಲ್ಲಿ ಕ್ವಾಲಿಟಿ. ಅದು 10 ಹೋಗೋದು ಪೂರ್ಣ. ಇಲ್ಲಿ 10 ಹೋದರೆ ಬರೀ ಕ್ವಾಂಟಿಟಿ, ಏನು ಕೌಂಟ್ ಆಗೋದೇ ಇಲ್ಲ. ಹೆಸರಿಗೆ ಅಷ್ಟು ಜನ ಇರ್ತಾರೆ, ಯಾರೂ ಕೆಲಸ ಮಾಡೋದಿಲ್ಲ ಅಂತಾರಲ್ಲ ಹಾಗಿದೆ. ಪ್ರಾವಾದಿಕೇನ ವಿಧಿನ ಅಭಿಸಸಾರ ರಾಮಂ. ಸಾರುಗ್ಯಯೈವರಜನೇಚರ ಭರ್ತುರುಗ್ರ ಭ್ರಾತೃದ್ವಯೇನ ಸಹಿತ ವನವಾವಸಂತಿ. ರಾಮಂ ಸಮೇತ್ಯ ಭವವೇ ಪತಿರಿತ್ಯವೋಚತೆ ಭಾನುಂ ಯಥಾ ತವ ಉಪೇತ್ಯ ಸುಯೋಗ ಕಾಮಂ. ಅಲ್ಲಿರಲಿ. ಈ ಶೂರ್ಪಣಿಕೆ ಕಥೆ ತುಂಬ ಜನ ತಪ್ಪು ತಿಳ್ಕೊಂಡಿರ್ತಾರೆ. ಸಿನಿಮಾ ನಾಟಕಗಳಲ್ಲಿ ಭಾಳ ತಪ್ಪಾಗಿ ತೋರಿಸಿರ್ತಾರೆ. ಏನು ನಡೀತು ಅಂತ ಹೇಳ್ತಾರೆ. ಉಳಿದವರಿಗೆ ಏನಿದೆ ಆಯುಧ ನೋಡಿದ್ರಾ? ರಾಮದೇವರಿಗೆ ಹೆಂಗಸರು ಕಂಡ್ರೆ ಆಗ್ತಿದ್ದಿಲ್ಲ. ಶೂರ್ಪಣಿಕೆ ಪಾಪ ಬಂದು ಮದುವೆ ಮಾಡ್ಕೊ ಅಂತ ಕೇಳಿತ್ತು. ಮದುವೆ ಮಾಡ್ಕೋಬೇಕಾಗಿತ್ತು, ಅಲ್ಲಿ ಬಿಡಬೇಕಾಗಿತ್ತು. ಅದು ಬಿಟ್ಟು ಕೊಂದು ಹಾಕ್ಬಿಡಿ, ಕಿವಿಗೂ ಕತ್ತರಿಸ್ಬಿಡೋದಾ? ಏನ್ರಿ ರಾಮ ಹೇಗೆ? ಇವರೇನು ಮಾಡ್ತಾರೆ? ಹೌದಾ, ನಾವು ಏನು ದೊಡ್ಡವ್ರು ತಿಳ್ಕೊಂಡಿದ್ವಿ ಬಿಡಿ ಅಂದ್ಬಿಡ್ತಾರೆ. ಇರೋದೇ ಬೇರೆ, ಅವ್ರು ಹೇಳೋದೇ ಬೇರೆ. ನಡೆದಿದ್ದು ಹಾಗಲ್ಲ. ಅದು ಏನು ನಡೀತೋ ಅಂತ ಆಚಾರ ಬರೀತಾರೆ. ವಿಷಯ ಗೊತ್ತಿಲ್ಲದವ್ರು ಮೋಸ ಮಾಡೋದು ಸುಲಭ. ಇವತ್ತು ಸಂಸ್ಕೃತ ಬರೋದಿಲ್ಲ ಅಂತ ಗೊತ್ತಿವರಿಗೆ ಬಾಯಿ ಬಂದಿದ್ದು ಹೇಳ್ತಾರೆ, ಮೋಸ ಹೋಗ್ಬಿಡ್ತಾರೆ. ಅದಕ್ಕೆ ಅವ್ರಿಗೆ ಗೊತ್ತಿದ್ದವ್ರು ಇವತ್ತು ಜನಗಳಿಗೆ ಪಾಠ ಪ್ರವಚನ ಮಾಡೋದ್ರೆ ಏನೂ ಅಲ್ಲ, ಬಿಸ್ಕೈಡ್ ಆಗದೆ ಅಂತ ನೋಡ್ಕೊಡೋದು ಅವರು. ಫಸ್ಟ್ ಆಫ್ ಆಲ್ ಏನಾಗಬಾರ್ದು, ಅವರು ಬಿಸ್ಕೈಡ್ ಆಗಬಾರ್ದು. ಆಮೇಲೆ ಏನಾಗಬೇಕು? ಸರಿಯಾಗಿ ಗೈಡ್ ಆಗಬೇಕು.
ಆದರೆ ಹೇಳೋದು ಟೈಮ್ ಪಾಸ್ಗೆಲ್ಲ ಪಾಠ ಪ್ರವಚನಗಳೆಲ್ಲ ಕೇಳಿದಾಗ ಏನಾಯ್ತು ಅವನಿಗೆ ಒಂದು ಎಷ್ಟೋ ಸತ ಹಾಗಾಗಿದೆ. ಯಾವುದೋ ಊರಿಗೆ ಹೋಗಿದ್ದೆ ಒಂದು ಸಲ, ಯಾವುದೋ ಪ್ರಸಂಗ ಬಂತು, ಹೆಂಗಸರಿಗೆ ಉಪನಯನ ಅಂತಿಲ್ಲ, ವಿವಾಹನೇ ಉಪನಯನ, ಆಚಾರ್ಯ ಹೇಳಿದ ಮಾತುಗಳವೆಲ್ಲ ಹೇಳ್ಬಿಟ್ಟು ಎಲ್ಲ ಉಪನ್ಯಾಸ ಮಾಡ್ತಾ ಬಂದ ಭಾರಿ ಶ್ರೀಮಂತ ಬಂದು ಹೇಳಿದ ಉಪನ್ಯಾಸ ಮುಗಿದ ಮೇಲೆ, ಆಚಾರ್ಯ ನೀವು ಬರೋ ಅಕಸ್ಮಾತ್ ಈಗ ಬರದೇ ಹೋಗಿದ್ರೆ ಮುಂದೆ ಯಾರು ಹೆಣ್ಮಕ್ಳು ಗಂಡು ಮಕ್ಕಳಿಲ್ಲ ನನಗೆ ಇಬ್ಬರಿಗೂ ಉಪನಯನ ಕಾರ್ಯಕ್ರಮ ಇಟ್ಕೊಂಡಿದ್ದೆ, ಕನ್ಯಾಗುಲಕ್ಕೆ ಅತಸ್ಥ ವ್ಯವಸ್ಥೆ ಮಾಡಿದ್ದೆ ಅಂತ ಹೇಳಿದಪ್ಪ. ಅವ್ರು ನೋಡಿ ಬಂದಿರ್ತಾರೆ, ಆಮೇಲೆ ಬಿಟ್ಬಿಟ್ಟೆ ಇಬ್ಬರು ಮದುವೆ ಮಾಡ್ಕೊಂಡು ಸುಖವಾಗಿದ್ದಾರೆ. 30 ವರ್ಷದ ಕಥೆ ಅದು. ಅಂದರೆ ಗೊತ್ತಿರೋದಿಲ್ಲ ಅವ್ರಿಗೆ ಈ ಗೈಡೆನ್ಸ್ ಏನು ಸಿಗ್ತವ್ರಿ ಪಾಪ ಇಮಿಡಿಯೇಟಾಗಿ. ಮತ್ತು ಉಪನಯನ ವೇದ ಶಾಸ್ತ್ರ ಕಲಿಬೇಕಾದ್ರೆ ಅವೆಲ್ಲ ಅರ್ಹತೆ ಇರೋಷ್ಟು ಮಾಡ್ಬೋದು, ತಪ್ಪಲ್ಲ, ಎಲ್ಲ ಮಾಡ್ಲಿಕ್ಕೆ ಬರೋದಿಲ್ಲ. ಅದು ಹೆಂಗಸರಿ ಮದುವೆ ಮಾಡಿದ್ರೆ ಏನು ಮಾಡಿದಾಗ ಲೆಕ್ಕ, ಉಪನಯನ ಆದಾಗ ಲೆಕ್ಕ. ಅದೆಲ್ಲ ಶಾಸ್ತ್ರದ ಮಾತು ಆ ತಕ್ಷಣ ಅವ್ರಿಗೆ ಅರ್ಥ ಆಯಿತು, ಭಾರಿ ಶ್ರೀಮಂತ ಬೇರೆ ಜೊತೆಗೆ. ಅದು ಎಲ್ಲ ಆಮೇಲೆ ಎಷ್ಟು ತಪ್ಪು ಮಾಡ್ತಿದ್ದೆ ಅಂತ ಎಷ್ಟು ಗೈಡೆನ್ಸ್ ಆಗಲಿಲ್ಲ ಆಗ. ಇದೆಲ್ಲ ಯಾತಕ್ಕೆ ಹೇಳ್ತಿರೋದು ಅಂದರೆ ಪಾಠ ನಿತ್ಯ ನಡೀತು ಅಂತ ಕೇಳಿದರೆ ನಿತ್ಯ ಕರೆಂಟ್ ಇದ್ರೆ ಹಾಗೆ ಉಪಯೋಗ ಲೈಟ್ ಬರುತ್ತಲ್ಲ ಹಾಗೆ. ಯಾವಾಗ ನಿಂತು ಹೋಗ್ಬಿಡುತ್ತೆ ಏನು ಶುರುವಾಗುತ್ತಾಗ ಎಲ್ಲ ದಾರಿ ತಪ್ಪಕ್ಕೆ ಶುರುವಾಗಿ. ಒಂದು ದಿವಸ ಲೈಟ್ ಇಲ್ಲ ಅಂದರೆ ಎಷ್ಟು ಕಳ್ರೆ ಬಂದ್ಬಿಡ್ತು, ತಕ್ಷಣ ಬೆಳಕೆಲ್ಲ ಕಳ್ರೆ ಬಂದುಬಿಡ್ತಾರೋ. ಪಾಠ ಪ್ರವಚನ ಬೆಳಕದು, ಬೆಳಕಿಲ್ಲದೆ ಹೋದ ಸಂಸ್ಕೃತಿ ಏನಾಗುತ್ತೆ, ಹಾಳಾಗೋದು. ಅದು ಸುಮ್ಮನೆ ಖುಷಿಗೆ ಹೇಳಿಸೋದಲ್ಲ, ಯಾವುದಕ್ಕೂ ಅಲ್ಲ. ಧರ್ಮವನ್ನು ತಿಳ್ಕೋಬೇಕು, ಜನಕ್ಕೆ ತಿಳಿಸ್ಬೇಕು. ಆ ಥರ ಎಷ್ಟೋ ಆಗಿದೆ, ಒಂದೆರಡು ಕಡೆ, ತುಂಬ ಕಡೆಗೆ ಆಗಿ. ಇನ್ನೊಬ್ರು ಯಾವುದೋ ಒಂದು ಸಮಸ್ಯೆ ಸೇರೋಣ ಅಂತಿದ್ದೆ, ಬೇರೆ ಮತಕ್ಕೆ ಹೋಗೋಣ ಅಂತಿದ್ದೆ ಆ ಮನುಷ್ಯ. ಆ ಮನುಷ್ಯ ಆಗಿದ್ದು ಇದೆಲ್ಲ ಗೊತ್ತೇ ಇಲ್ಲ, ಇನ್ಮೇಲೆ ಕೆಲಸ ಮಾಡೋದಿಲ್ಲ ಅಂತೇಳಿ ಬದಲಾದು. ಅಂಥ ಕೆಲಸ ಆಗೇ ಆಗುತ್ತೆ. ನಮ್ಮ ಕೆಲಸನೇ ಮಾಡಿಬಿಡ್ಬೇಕು, ಅಲ್ಲಿ ಆದವ್ರು ಹಣೆ